ಮಾನ್ಯ ವೀಕ್ಷಕರೇ ನಮಸ್ಕಾರ. ತಮ್ಮೊಟ್ಟಿಗೆ ಇಂದು ನಾನು ಡೀಡ್ ಸಂಸ್ಥೆ ನಡೆದು ಬಂದ ದಾರಿ ಜೊತೆಗೆ ನಾನು ಸಮಾಜ ಕಾರ್ಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು 50 ವರ್ಷ ಆಯಿತು ಇಲ್ಲಿಗೆ. ನಾನು ನಡೆದು ಬಂದಂಥ ದಾರಿ, ನನ್ನ ಸಮಾಜ ಕಾರ್ಯದ ಜ್ಞಾನ ಮತ್ತು ಡೀಡ್ ಸಂಸ್ಥೆಯ ಇಲ್ಲಿನ ಹುಣಸೂರಿನಲ್ಲಿರೋ ಇರುವಿಕೆಯಿಂದಾಗಿ ಆದಿವಾಸಿಗಳಿಗೆ ಏನು ಅನುಕೂಲಗಳಾಯಿತು, ಆದಿವಾಸಿಗಳಲ್ಲಿ ಹಕ್ಕಿನ ಬಗ್ಗೆ, ಕಳೆದುಕೊಂಡ ಕಾಡಿನ ಹಕ್ಕಿನ ಬಗ್ಗೆ ಹೇಗೆ ಮತ್ತೆ ಅರಿವು ಮೂಡಿತು, ಅದು ತಕ್ಕಂತೆ ಹೇಗೆ ಏನು ಕೆಲಸ ಕಾರ್ಯಗಳನ್ನು ಹಮ್ಮಿಕೊಂಡ್ರು ಅನ್ನೋದನ್ನು ತಮ್ಮ ಗಮನಕ್ಕೆ ತರೋ ದೃಷ್ಟಿಯಿಂದ ಇವತ್ತು ತಮ್ಮ ಮುಂದೆ ಬಂದಿದ್ದೇನೆ. ತಮ್ಮ ಮುಂದೆ ಬರಲಿಕ್ಕೆ ಕಾರಣ, ಇದು 50 ವರ್ಷ, ನನ್ನ ಸಮಾಜ ಕಾರ್ಯದ ಪ್ರಾರಂಭಕ್ಕೂ 50 ವರ್ಷ, ನನ್ನ ಡೀಡ್ ಸಂಸ್ಥೆ ಇದು 47ನೇ ವರ್ಷ. ಅಂದರೆ ಈಗ ಸೆಪ್ಟೆಂಬರ್ 1ಕ್ಕೆ 47 ವರ್ಷ ಪ್ರಾರಂಭ ಆಗುತ್ತೆ. ಡೀಡ್ ಸಂಸ್ಥೆ ಸೆಪ್ಟೆಂಬರ್ 1, 1980 ಹುಟ್ಟಿತು. ನಾನು 76 ಮೇನಲ್ಲಿ MSW ಮುಗಿಸಿ ಹೊರಬಂದೆ. ಮೇನಲ್ಲಿ MSW ಮುಗಿಸಿ ಹೊರಬಂದ ಮೇಲೆ ಜೈಲುಗಳಲ್ಲಿ ಕೆಲಸ ಮಾಡಬೇಕು. ಜೈಲಿರುವಂಥ ಇನ್ಮೇಟ್ಸ್ಗೆ ನಾವು ಒಂದು ಪಾಸಿಟಿವ್ ಮೈಂಡ್ಸೆಟ್ನ ಹೊಂದಿ, ಅವರು ಮಾಡಿದಂಥ ಅಪರಾಧಗಳಿಂದ ಅವರು ಶಿಕ್ಷೆಗೊಳಗಾಗಿ ಏನು ನರಳ್ತಾ ಇದ್ದಾರಲ್ಲ, ಅದರಿಂದ ಮತ್ತೆ ಹೊರಬಂದು ಸಹಜ ಮಾನವರಾಗಿ ಬಾಳಬೇಕು ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಮೆಡಿಟೇಷನ್ ಹೇಳಿಕೊಡಬೇಕು. ಅವ್ರು ಮೆಡಿಟೇಷನ್ ಹೇಳ್ಕೊಡ್ಬೇಕು, ನಾನು ಮೆಡಿಟೇಷನ್ ಕಲಿಬೇಕು ಅಂತ ಹೇಳಿ ತಿರುಮಲದಲ್ಲಿ 3 ತಿಂಗಳು ಮೆಡಿಟೇಷನ್ ಕಲಿತೆ. ಅದು ಮಹರ್ಷಿ ಯೋಗಿಯವರ ಒಂದು ಮುಂದಾಳತ್ವದಲ್ಲಿ ಮೆಡಿಟೇಷನ್ ಕಲಿತು, ಅದನ್ನೇ ನಾನು ಹಾಸನ ಜಿಲ್ಲೆಯಲ್ಲಿ ಒಂದು ಹೆಚ್ಚು ಕಡಿಮೆ 6 ತಿಂಗಳ ಕಾಲ ಬೇರೆ ಬೇರೆ ಕಡೆ ಯಾರ್ಯಾರಿಗೆ ಆಸಕ್ತಿ ಇದೆಯೋ ಅಂಥವ್ರ ಕಡೆಗೆಲ್ಲ ಹೇಳ್ಕೊಡ್ತಾಯಿದ್ದೆ. ಮೆಡಿಟೇಷನ್ ಟೀಚರಾಗಿ ಕೂಡ ಸ್ವಲ್ಪ ಕೆಲಸ ಮಾಡಿದೆ. ನಂತರ 77ರಲ್ಲಿ ಬೆಂಗಳೂರು ಹೋದೆ. ಬೆಂಗಳೂರು ಹೋಗಿ ಅಲ್ಲಿ ಸುಧಾಣ್ಕೋ, ರೋಲಾನ್ ಬೇರಿಂಗ್ಸು, ಉಷಾ ಮಾರ್ಟಿನ್ ಇಂಥ ಕಡೆ 3 ಕಡೆ ಕೆಲಸ ಮಾಡಿ ಸುಮಾರು 2.25 ವರ್ಷಗಳ ಕಾಲ ಅಲ್ಲಿ ಕೆಲಸ ಮಾಡಿ ಲೇಬರ್ ವೆಲ್ಫೇರ್ ಬಗ್ಗೆ ಹೆಚ್ಚು ಕಲೀಲಿಕ್ಕೆ ಸಹಾಯ ಆಯಿತು. ನಾನು MSWನಲ್ಲಿ ಟ್ರೈಬಲ್ ವೆಲ್ಫೇರ್ ಮತ್ತು ಕಮ್ಯುನಿಟಿ ಡೆವಲಪ್ಮೆಂಟ್ ಬಗ್ಗೆ ಹೆಚ್ಚು ಓದಿದ್ದರಿಂದ ಥೀಸಿಸ್ ಮಾತ್ರ ನಾನು ಇಂಡಸ್ಟ್ರಿಯಲ್ ರಿಲೇಷನ್ಸ್ ಬಗ್ಗೆ ಮಾಡಿದ್ರಿಂದ ಅಂದು ಬೆಂಗಳೂರಿನಲ್ಲಿ ಬಹಳ ಪ್ರಚಲಿತದಲ್ಲಿದ್ದಂಥ R&M ಅಸೋಸಿಯೇಟ್ಸ್ ಅಂತ ಹೇಳಿ ರಾಜ್ ಮತ್ತು ಮಲ್ಲೇಶ್ ಅವರು ಆ ಒಂದು ಇಂಡಸ್ಟ್ರಿಯಲ್ ರಿಲೇಷನ್ಸ್ ಬಗ್ಗೆ ಒಂದು ಕನ್ಸಲ್ಟೆನ್ಸಿ ಮಾಡಿದರು. ಅವ್ರ ಜೊತೆಗೆ ಒಂದು 2 ತಿಂಗಳು ಇದ್ದು ನಾನು ತರಬೇತಿ ತಗೊಂಡು ಇಂಡಸ್ಟ್ರಿಗಳಲ್ಲಿ ಕೆಲಸ ಶುರು ಮಾಡಿದೆ. ಇಂಡಸ್ಟ್ರಿಯಲ್ಲಿ ಕೆಲಸ ಶುರು ಮಾಡಿದ್ರು ನನ್ನ ಮೆಡಿಟೇಷನ್ ಇದನ್ನು ಮಾತ್ರ ಮುಂದುವರಿಸಿದೆ. ನಾನು ನನ್ನ ಮೆಡಿಟೇಷನ್ಗೆ 50 ವರ್ಷ. ಈಗ ಒಂದು ಸಾಮಾನ್ಯ ಪ್ರೊಫೆಷನಲ್ ಸೋಷಿಯಲ್ ವರ್ಕರ್ ಆಗಿ ಒಂದು ಹಳ್ಳಿಯ ರೈತನ ಮಗನಾಗಿ ಬೆಳೆದು ಬಂದು ಸಮಾಜ ಕಾರ್ಯದ ಬಗ್ಗೆ ಒಂದು ಮಾಸ್ಟರ್ ಡಿಗ್ರಿ ಪಡೆದು ಮೆಡಿಟೇಷನ್ ಕೂಡ ಕಲಿತು, ನಮ್ಮ ದೇಶದಲ್ಲಿ ಸಂದರ್ಭೋಚಿತವಾಗಿ ಮಾಡಿದ ತಪ್ಪಿನಿಂದಾಗಿ ವಾಸ ಅನುಭವಿಸಿದಂಥ ಮತ್ತು ನನ್ನ ಮಾನವ ಕುಲಕ್ಕೆ ಏನೋ ಅವಮಾನ ಆಯಿತು ನನ್ನ ಮಟ್ಟಿಗೆ ನಡ್ಕೊಳ್ಳೋವಂಥ ಸಮಾಜದಲ್ಲಿ ಅವರು ಕೂಡ ಮತ್ತೆ ಮಾನವರಾಗಿ ಬಾಳಬೇಕು ಅನ್ನೋ ದೃಷ್ಟಿಯಿಂದ ಅವರೊಟ್ಟಿಗೆ ಕೆಲಸ ಮಾಡಬೇಕು ಅಂತೇಳಿ ಜೈಲಲ್ಲಿ ಕೂಡ ನಾನು ಕೆಲಸ ಮಾಡಿದೆ ಸ್ವಲ್ಪ ಸಮಯ. ಅದು ಜೈಲಲ್ಲಿ ಕೆಲಸ ಮಾಡೋ ಸಮಯ ವಿದ್ಯಾರ್ಥಿಯಾಗಿ ಜೊತೆಗೆ ಜೈಲ್ ಸೋಷಿಯಲ್ ವರ್ಕರ್ ಆಗಿ ನಾನು ಕೆಲಸ ಮಾಡುವಾಗ, ಆಗ ಎಮರ್ಜೆನ್ಸಿ ಟೈಮ್, ಇಂದಿರಾ ಗಾಂಧಿ ಅವರು ತಂದಂಥ ಎಮರ್ಜೆನ್ಸಿಯ ಸಮಯ. ಹೆಚ್ಚಾಗಿ ಜನಸಂಘದವರು ಜೈಲಲ್ಲಿದ್ದರು, ಪೊಲಿಟಿಷಿಯನ್ಸು ಜೈಲಲ್ಲಿದ್ದರು. ನಾವು ಪೊಲಿಟಿಕಲ್ ಪ್ರಿಸನರ್ಸ್ನ ಭೇಟಿ ಮಾಡ್ತಿರಲಿಲ್ಲ, ಆದರೆ ಈ ಸಾಧಾರಣ ಕ್ರಿಮಿನಲ್ಸ್ ಯಾರಿದ್ರಲ್ಲ ಅವ್ರನ್ನ ಮಾತ್ರ, ಪ್ರಿಸನರ್ಸ್ ಮಾತ್ರ ನಾವು ಭೇಟಿ ಆಗ್ತಿದ್ವಿ. ಸೊ ಈ ಹಿನ್ನೆಲೆಯಲ್ಲಿ ಜೈಲಿನ ಪರಿಚಯ ಇತ್ತು, ಆದಿವಾಸಿಗಳ ಪರಿಚಯ ಇತ್ತು, ಅಧ್ಯಯನ ಮಾಡೋ ಕಾಲದಲ್ಲೇ ಗ್ರಾಮೀಣ ಪರಿಚಯ ಇದ್ದಿತ್ತು. ಸೊ ಹಾಗಾಗಿ ನಾನು ಸ್ವಲ್ಪ ಸಮಯ ನಗರದಲ್ಲಿ ಕೆಲಸ ಮಾಡೋಣ ಅಂಥೇಳಿ ಬೆಂಗಳೂರಿಗೆ ಹೋದೆ. ಉಷಾ ಮಾರ್ಟಿನಲ್ಲಿ ಕೆಲಸ ಮಾಡುವಾಗ ನಾನೊಂದು ನಿರ್ಧಾರ ಮಾಡಿದೆ, ನನ್ನಂಥ ತರಬೇತಿ ಹೊಂದಿದ ಸಮಾಜ ಕಾರ್ಯಕರ್ತರು, ಅದು ವಿಶೇಷವಾಗಿ ಆದಿವಾಸಿ ಅಭಿವೃದ್ಧಿ ಕ್ಷೇತ್ರದಲ್ಲಿ
ಮತ್ತು ಕಮ್ಯುನಿಟಿ ಡೆವಲಪ್ಮೆಂಟಲ್ಲಿ ನಾನು ತರಬೇತಿ ತಗೊಂಡಿರೋದ್ರಿಂದ ನಾನು ಆದಿವಾಸಿ ಕೆಲಸ ಮಾಡಿದೆ. ಕ್ಷೇಮ ಅಂತೇಳಿ ನಾನು ಬೆಂಗಳೂರನ್ನ ಬಿಡೋದನ್ನು ತೀರ್ಮಾನ ಮಾಡಿದೆ. ಜೂನ್ 1979ರಲ್ಲಿ ಹುಣಸೂರಿಗೆ ಬಂದು ನಾನು ಆವಾಗ ಅತ್ತಾನ ಜೆರಿ ಪೈಸವರು BM ಇಂಡಿಯಾ, ಕಲ್ಕತ್ತಾ ಬೇಸ್ಡ್ BM ಇಂಡಿಯಾ ಮುಖಾಂತರ ಇಲ್ಲಿ ಕೆಲಸನ ಪ್ರಾರಂಭಿಸಿದರು. ಕೊಳವಿಗೆ ಹಾಡಿನಲ್ಲಿ ಕೆಲಸ ಪ್ರಾರಂಭಿಸಿ ಒಂದು ಶಾಲಾ ಮನೆ ಕಟ್ಟಿ ಮಕ್ಕಳಿಗೆ ಶಾಲೆನ ಪ್ರೀ ಸ್ಕೂಲ್ಗಳನ್ನ ಪ್ರಾರಂಭಿಸಿದರು. ಆ ಸಮಯದಲ್ಲಿ ನಾವು ಅವ್ರು ಬಂದು ಭೇಟಿ ಮಾಡಿ, ನಾನು ಕೂಡ BM ಇಂಡಿಯಾ ಜೊತೆ ಕೆಲಸ ಮಾಡ್ತಿದ್ದ ಆಸಕ್ತಿ ವರ್ಷದಿಂದ ಕಲ್ಕತ್ತಾ ಸಂಸ್ಥೆಯವರು ನನ್ನನ್ನು ಕೂಡ ಡಾಕ್ಟರ್ ಪೈಸ್ ಕೆಲಸ ಮಾಡಲಿಕ್ಕೆ ಆಯ್ಕೆ ಮಾಡಿಕೊಂಡ್ರು. ನಾನು BM ಇಂಡಿಯಾ ಜೊತೆಗೆ ನಾನು ಜೆರಿ ಪೈಸ್ ಅವರು ಜಂಟಿಯಾಗಿ 1 ವರ್ಷ ಕೆಲಸ ಮಾಡಿದ್ವಿ. ಅಂದರೆ ಜಾಸ್ತಿ ವರ್ಷ ಏನಲ್ಲ, 1 ವರ್ಷ ಕೆಲಸ ಮಾಡಿದ್ವಿ. ಕೆಲಸ ಮಾಡಿ ಸೆಪ್ಟೆಂಬರ್ 1ನೇ ತಾರೀಕು 80ನೇ ಇಸ್ವಿನಲ್ಲಿ ಡೀಡ್ನ ಪ್ರಾರಂಭಿಸಿದ್ವಿ. ಡೆವಲಪ್ಮೆಂಟ್ ಎಜುಕೇಷನ್ ಅಂದರೆ ಶಿಕ್ಷಣ ಮುಖೇನ ಪ್ರಗತಿ. ಆ ಪ್ರಗತಿ ಶಿಕ್ಷಣ ಪಡೆದವರು ಕ್ರಿಯೆಯಲ್ಲಿ ತೊಡಗಿದರೆ ಪ್ರಗತಿ ಸಾಧಿಸಬಹುದು ಅನ್ನೋ ನಂಬಿಕೆಯಿಂದ ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಇದೆಯಲ್ಲ, ಗಿವ್ ಮಿ ಲಿವರ್ ಲಿಫ್ಟ್ ದ ವರ್ಲ್ಡ್ ಅಂತ ಹೇಳಿದ್ರಲ್ಲ, ಹಾಗೆ ಬಗೆಹರಿಸ್ಲಿಕ್ಕಾಗದಿರೋ ಸಮಸ್ಯೆ ಯಾವುದೂ ಇಲ್ಲ, ಮಾತಿನಿಂದ ಬಗೆಹರಿದಿರೋಂಥ ಸಂಘರ್ಷಗಳು ಕೂಡ ಯಾವುದೂ ಇಲ್ಲ. ಹಾಗಾಗಿ ಮಾತಿನ ಮುಖಾಂತರ, ಸಾಧನೆಗಳ ಮುಖಾಂತರ, ಕೌಶಲ್ಯಗಳ ಮುಖಾಂತರ ಸಮಸ್ಯೆಗಳನ್ನ ಬಗೆಹರಿಸ್ಬೋದು ಅನ್ನೋ ನಂಬಿಕೆಯಿಂದ ಡೀಡ್ ತನ್ನ ಕೆಲಸವನ್ನು ಪ್ರಾರಂಭಿಸಿತು. ಮೊದಲ 2 ವರ್ಷಗಳ ಕಾಲ ಡೀಡ್ ಸಂಸ್ಥೆಗೆ ನಮ್ಮ BM ಇಂಡಿಯಾನೇ ಸಪೋರ್ಟ್ ಮಾಡಿತು. ಆ ನಂತರ ಫ್ರೆಂಚ್ ಏಜೆನ್ಸಿಗಳು ಸಪೋರ್ಟ್ ಮಾಡೋಕ್ಕೆ ಶುರು ಮಾಡಿದ್ವು. ನಾವು 85ರಲ್ಲಿ ಡೀಡ್ ಸಂಸ್ಥೆನ ಫಾರಿನ್ ಕಾಂಟ್ರಿಬ್ಯೂಷನ್ ಫಂಡ್ ತಗೊಳ್ಳೋ ದೃಷ್ಟಿಯಿಂದ ಅಲ್ಲಿ ನೋಂದಾಯಿಸ್ಕೊಂಡ್ವಿ. ಸೊ ಆ ನಂತರ ದಿನಗಳಲ್ಲಿ ನಾವು ನಿರಂತರವಾಗಿ ಕೆಲಸ ಮಾಡ್ತಾ ಬಂದ್ವಿ. ಆ 85 ನಾವು ಡೀಡ್ ಇಂಡಿಪೆಂಡೆಂಟಾಗಿ, ಅಂದರೆ BM ಇಂಡಿಯಾ ಸಹಕಾರ ಇಲ್ಲದೇ ನಾವು ಕೆಲಸನ ಮುಂದುವರಿಸಿದ್ವಿ. 86ರಲ್ಲಿ ನಾನು ಕೆನಡಾಕ್ಕೆ ಓದಲಿಕ್ಕೆ ಹೋದೆ. ಡಿಪ್ಲೊಮಾ ಇನ್ ಸೋಷಿಯಲ್ ಡೆವಲಪ್ಮೆಂಟ್ ಅಂದರೆ 1 ಇಯರ್ ಕೋರ್ಸ್. ಅದು ಸೇಂಟ್ ಫ್ರಾನ್ಸಿಸ್ ಝೇವಿಯರ್ ಯೂನಿವರ್ಸಿಟಿನಲ್ಲಿ. ಅಲ್ಲಿ ಹೋಗಿ ಅಲ್ಲಿ ಹೇಗೆ ಅಂದರೆ ಒಂದು ಸಾಮಾಜಿಕ ಚಳವಳಿನ ಕಟ್ಟಲಿಕ್ಕೆ ಯಾವ ರೀತಿ ಪ್ರಪಂಚದಲ್ಲಿ ಕಾರ್ಯಗಳು ನಡೆದಿದ್ದಾವೆ ಆ ಥರನ ಅಧ್ಯಯನ ಮಾಡಲಿಕ್ಕೋಸ್ಕರ ಅಲ್ಲಿ ಹೋದೆ. ಅಲ್ಲಿ ಅಧ್ಯಯನ ಮಾಡಿ ನಂತರ ವಾಪಸ್ ಬರುವಾಗ ಟ್ರೈಬಲ್ ಏರಿಯಾಗಳು, ಅಂದರೆ ಕೆನಡಾದ ಟ್ರೈಬಲ್ ಏರಿಯಾ, ಅಮೇರಿಕಾದ ಟ್ರೈಬಲ್ ಏರಿಯಾಗಳನ್ನ ಭೇಟಿ ಮಾಡಲಿಕ್ಕೆ ನಾನು ಅವಕಾಶ ಮಾಡಿಕೊಂಡೆ. ಮತ್ತು ನ್ಯೂಯಾರ್ಕು, ಫಿಲಡೆಲ್ಫಿಯಾ ಇಂಥ ಕಡೆ ಎಲ್ಲ ಸ್ವಲ್ಪ, ಟೊರಂಟೊ ಇಂಥ ಕಡೆ ಎಲ್ಲ ಸ್ವಲ್ಪ ಸುತ್ತಾಡಿ, ಅಲ್ಲಿ ಒಂದು ಕ್ರಿಶ್ಚಿಯನ್ ಗ್ರೂಪ್ ಇದೆ. ಅದೇನಂತಂದರೆ ಯೇಸುವನ್ನು ಮಾತ್ರ ನಂಬ್ತಾರೆ, ಅವರ ಗುರುಗಳನ್ನೇನೋ ಅವ್ರು ನಂಬೋದಿಲ್ಲ, ಅಗತ್ಯ ಕೊಡಿಲ್ಲ ಅಂತ ಅಂತಾರೆ. ಸೊ ಹಾಗಾಗಿ ಅವರು ಒಂದು ಕಮ್ಯುನಿಟಿಯಾಗಿ ಒಟ್ಟು ಸೇರ್ಕೊಳ್ತಾರೆ. ನಮ್ಮ ಟ್ರೈಬಲ್ಸ್ ಹೆಂಗೆ ಕಮ್ಯುನಿಟಿಯಾಗಿ ಒಟ್ಟು ಸೇರ್ಕೊಂಡು ಯಜಮಾನ ಮುಂದಾಳತ್ವದಲ್ಲಿ ಸಮುದಾಯ ನಡೆಸ್ಕೊಂಡು ಹೋಗ್ತಾರೆ, ಹಾಗೆ ಅಲ್ಲಿ ಅವತ್ತಿಗೆ ಒಬ್ಬ ನಾಯಕನ ಆಯ್ಕೆ ಮಾಡ್ತಾರೆ. ಆ ನಾಯಕ ಅದನ್ನು ಸಭೆ ನಡೆಸ್ಕೊಡ್ತಾನೆ. ಆಮೇಲೆ ಯಾರು ಸಹಾಯ ಬೇಕು ಅಂದರೆ ಬೇಕಾಗಿರೋ ಸಹಾಯ ಕೋರ್ತಾರೆ. ಆ ಲೀಡ್ರು ಫೆಸಿಲಿಟೇಟ್ ಮಾಡಿ ಅಲ್ಲಿಂದ ಸಹಾಯನ ಪಡ್ಕೊಂಡು ಆ ಕಷ್ಟದಲ್ಲಿರೋರಿಗೆ ನೆರವು ನೀಡುವಂಥ ಮಾಡ್ತಾರೆ. ಆ ಫಿಲಡೆಲ್ಫಿಯಾದ ಆ ಕ್ರಿಶ್ಚಿಯನ್ ಗ್ರೂಪು ಹೆಚ್ಚಾಗಿ ಈ ಗಾಂಧಿಯ ತತ್ವದ ಆಧಾರದ ಮೇಲೆ, ವಿಶೇಷವಾಗಿ ಶಾಂತಿಯುತ ಹೋರಾಟದಲ್ಲಿ, ಅಹಿಂಸಾ ಮಾರ್ಗದಲ್ಲಿ ತನ್ನ ಕೆಲಸ ಕಾರ್ಯಗಳನ್ನ ಮಾಡ್ತಾ ಅದೊಂಥರ ಭಾಳ ಹೆಸರುವಾಸಿಯಾಗಿರೋಂಥ ಗುಂಪು. ಅಲ್ಲಿ ಜಾರ್ಜ್ ವಿಲೆಬಿಯನ್ನ ಸ್ನೇಹಿತರು ನಮಗೆ ಇಂಡಿಯಾಕ್ಕೆ ಅವರು ಸರಿ ಪೀಸ್ ಮೂಮೆಂಟ್ನ ನಡೆಸೋಕ್ಕೋಸ್ಕರ ಇಲ್ಲಿ ಬಂದಿದ್ದಾಗ SR ಹಿರೇಮಠರ ಜೊತೆಗೆ ಮತ್ತು ಬಂದಿದ್ದರು. ಆವಾಗ ನನ್ನ ಪರಿಚಯ ಆಗಿತ್ತು. ಸೊ ಹಾಗಾಗಿ ಅಲ್ಲಿಂದ ನಾನು ಎಲ್ಲ ವ್ಯವಹಾರಗಳನ್ನೆಲ್ಲ ಮುಗಿಸ್ಕೊಂಡು ಮತ್ತು ಅಲ್ಲಿಂದ ಮುಂದಕ್ಕೆ ನಾನು ಯುರೋಪಿಗೆ ಬಂದೆ. ಯುರೋಪ್ನಲ್ಲಿ ಇಂಗ್ಲೆಂಡ್ನಲ್ಲಿ ಸ್ವಲ್ಪ ಸಮಯ ಇದ್ದು ಅಲ್ಲಿ ಆಕ್ಸ್ಫಾರ್ಮ್ ಇಂಡಿಯಾದ ಸಹಕಾರ ತಗೊಂಡು ಆಕ್ಸ್ಫರ್ಡಲ್ಲಿ, ಇಂಗ್ಲೆಂಡಲ್ಲಿ ಎಲ್ಲ ಸುತ್ತಾಡಿ ಅಲ್ಲಿ ಸ್ವಲ್ಪ ಚರ್ಚೆಗಳೆಲ್ಲ ಮಾಡಿ ಅಲ್ಲಿ BBC ಒಟ್ಟಿಗೆ ಕೂಡ ಮಾತನಾಡಿ, ಆಗ BBC ನಾನು ಮಾತಾಡಿದ ವಿಷಯ ಏನಪ್ಪ ಅಂತಂದರೆ, ಭಾರತದಲ್ಲಿ ನೀಲಗಿರಿ ಗಿಡಗಳನ್ನ ಬೆಳೆಸುವಂಥ ಒಂದು ಮಾಫಿಯಾ ಇದೆ. ಅದು ಒಳ್ಳೆಯ ನಿರ್ಧಾರ ಅಲ್ಲ. ಅವೇನೋ ನೀಲಗಿರಿ ಗಿಡ ಬರೀ ಬಟ್ಟೆ ತಯಾರು ಮಾಡೋಕ್ಕೆ ಪಲ್ಪ್ ಕೊಡುತ್ತೆ ಹೊರತು ಭೂಮಿಗೇನೋ ಅದು ಗೊಬ್ಬರ ಕೊಡಲ್ಲ, ಅಥವಾ ಬೆಳೆದ್ರೆ ಅದು ಸೊಪ್ಪಿಂದ ಆಡಿಗೆ ಸೊಪ್ಪು, ದನಗಳಿಗೆ ಕುರಿಗಳಿಗೆ ಸೊಪ್ಪಾಗಲ್ಲ, ಮತ್ತು ಅದು ಗೊಬ್ಬರನೂ ಕೂಡ ಆಗಲ್ಲ, ಅದು ಹಣ್ಣು ಕೊಡಲ್ಲ, ಅಥವಾ 10 ವರ್ಷ ಬದಿ ಬಾಳುವಂಥ ಮರಮುಟ್ಟು ಕೂಡ ಅಲ್ಲ. ಹಾಗಾಗಿ ಅದು ನೀಲಗಿರಿ ಬೆಳೆಸೋದು ಬೇಡ, ನಡೆದಿರಿ ನೀಲಗಿರಿ ಅನ್ನೋದನ್ನು ಚಳುವಳಿ ಪ್ರಾರಂಭಿಸಿದ್ವಿ. ಅದಕ್ಕೆ ಒಂದು ಹಾಡು ಕೂಡ ಬರೆದಿದೆ,
ಬೆಳೆಸಬೇಡಿ ನೀಲಗಿರಿ ಅಂಥೇಳಿ ಆ ಆ ಚಳವಳಿ ಬಗ್ಗೆ ನಾನು ಬಿ ಬಿ ಸಿಲಿ ಮಾತನಾಡಿ, ಅದಲ್ಲದೆ ಸ್ವಲ್ಪ ಟ್ರೈಬಲ್ ವಿಚಾರಗಳನ್ನು ಕೂಡ ಬಿ ಬಿ ಸಿಲಿ ಮಾತಾಡಿದ್ದೆ. ಅದೊಂದು ಒಳ್ಳೆಯ ಅವಕಾಶ ನನಗೆ ಕೂಡ. ಯಾಕೆಂದರೆ ಬಿ ಬಿ ಸಿಲಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದು ಕೂಡ ಎಕ್ಸ್ ಫ್ರಮ್ ಇಂಡಿಯಾನೇ ನನಗೆ ಅವಕಾಶ ಮಾಡಿಕೊಟ್ಟಿದ್ದು. ಅಂದರೆ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಆದಿವಾಸಿಯ ಹೋರಾಟದಲ್ಲಿ ತೊಡಗಿದಂಥ ಒಬ್ಬ ಆದಿವಾಸಿಗಳ ಪರವಾಗಿ ಆಲೋಚನೆ ಮಾಡೋದೊಬ್ಬ ಚಿಂತಕನಾಗಿ ನಾನು ಸುತ್ತಾಡುವಾಗ ನನಗೆ ಮನಸ್ಸಿಗೆ ಅನಿಸಿದಂತಂದರೆ, ಬೇರೆ ಬೇರೆ ದೇಶದಲ್ಲಿ ಆದಿವಾಸಿಗಳ ಸ್ಥಿತಿ ಹೇಗಿದೆ, ಅವರ 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 ಪ್ರದೇಶಗಳನ್ನು ಕಿತ್ಕೊಂಡು ಬೇರೆಯವರು ಅದನ್ನು ಆಕ್ರಮಿಸ್ಕೊಂಡು ಅವ್ರನ್ನ ಮುಳುಗು ಮಾಡಿದ್ರೂ ಕ್ರಮೇಣ ಅದನ್ನು ಮನವರಿಕೆ ಮಾಡ್ಕೊಂಡು ಹೇಗೆ ಅವ್ರಿಗೆ ನೆರವಾಗಿದ್ದಾರೆ ಅನ್ನೋದು ಕೂಡ ನಾನು ಅಧ್ಯಯನ ಮಾಡ್ಕೊಂಡು ಬಂದೆ. ಅಲ್ಲಿ ಇಂಗ್ಲೆಂಡ್ ಮುಗಿಸಿ ಆದಮೇಲೆ ಫ್ರಾನ್ಸ್ಗೆ ಹೋದೆ. ಫ್ರಾನ್ಸಲ್ಲಿ ಸ್ವಲ್ಪ ನಾವು ಜೆರಿ ಪೈಸ್ ಅವರ ಕೆಲವು ಸ್ನೇಹಿತರುಗಳಿದ್ದರು, ಅವ್ರನ್ನೆಲ್ಲ ಭೇಟಿ ಮಾಡಿದೆ. ನಾನು ಕೆಲೆ ಇಂಥ ಪ್ರದೇಶದಲ್ಲೆಲ್ಲ ಭೇಟಿ ಮಾಡಿದೆ. ಮತ್ತು ವೆರ್ಸೈಲಿ ಭೇಟಿ ಆದೆ. ನ್ಯೂಯಾರ್ಕಿಂದ ನೇರವಾಗಿ ನಾನು ಫ್ರಾನ್ಸ್ಗೆ ಹೋಗೋದಾಯಿತು. ಆದರೆ ನ್ಯೂಯಾರ್ಕಿಂದ ಇಂಗ್ಲೆಂಡ್ಗೆ ಹೋಗಿ ಇಂಗ್ಲೆಂಡಿಂದ ನಾನು ಇದಕ್ಕೆ ಬಂದೆ. ಇಲ್ಲಿಗೆ ನ್ಯೂಯಾರ್ಕಿಂದ ಇಂಗ್ಲೆಂಡಿಗೆ ಬಂದು ಇಂಗ್ಲೆಂಡಿಂದ ನಾನು ಫ್ರಾನ್ಸ್ಗೆ ಹೋದೆ. ಇಂಗ್ಲೆಂಡಿಂದ ಫ್ರಾನ್ಸ್ಗೆ ಹೋಗಿ ಆದಮೇಲೆ ಅಲ್ಲಿ ಫ್ರಾನ್ಸೆಲ್ಲ ಅಲ್ಲೊಂದು ತಿಂಗಳು ನಾನು ಸುತ್ತಾಡಿ ಅಲ್ಲಿಯ ವಾತಾವರಣ ಎಲ್ಲ ಅಧ್ಯಯನ ಮಾಡ್ಕೊಂಡು ಅಲ್ಲಿ ನಮಗೆ ಸಪೋರ್ಟ್ ಮಾಡ್ತಿದ್ದ ಸಂಸ್ಥೆಯವ್ರನ್ನ ಕೂಡ ಪರಿಚಯ ಮಾಡ್ಕೊಂಡು ನಾನು ವಾಪಸ್ ಬಂದು ಆದಮೇಲೆ ಮತ್ತೆ ಇಂಡಿಯಾದಲ್ಲಿ ಸ್ವಲ್ಪ ಕೆಲಸ ಮಾಡಿ ಮತ್ತು ಕಾರ್ಯನ ಸ್ವಲ್ಪ ರೆಗ್ಯುಲರ್ಸ್ ಶುರು ಮಾಡಿದೆ. ಇಲ್ಲಿ ಹೋಗಿದ್ದ ಮೊದಲಿಗೆ ನಾನು ಬುಡಕಟ್ಟು ಕೃಷಿಕರ ಸಂಘ, ಆದಿವಾಸಿ ಮಹಿಳಾ ಸಂಘವನ್ನು ಗಟ್ಟಿಗೆ ಮಾಡಿದ್ರಿಂದ ಆದಿವಾಸಿಗಳ ಲೀಡರ್ಶಿಪ್ಪೇ ಮುಖ್ಯ, ಅಂದರೆ ಆದಿವಾಸಿಗಳ ಸಮಸ್ಯೆ ಬಗೆಹರಿಸೋಕ್ಕೆ ಆದಿವಾಸಿಗಳ ಲೀಡರ್ಶಿಪ್ಪೇ ಮುಖ್ಯ ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಈ ಸಂಘವನ್ನು ಶುರು ಮಾಡಿದ್ವಲ್ಲ. ಅದು ಬಂದಮೇಲೆ ಅದನ್ನು ಮತ್ತಷ್ಟು ಚುರುಕುಗೊಳಿಸಿದ್ವಿ. ಮತ್ತಷ್ಟು ಚುರುಕುಗೊಳಿಸಿ ಭೂಮಿ ಹೋರಾಟಕ್ಕೆ ಹೆಚ್ಚು ಕೈ ಹಾಕಿದ್ವಿ. ಅಂದರೆ ಭೂಮಿ ಹೋರಾಟಕ್ಕೆ ಕೈ ಹಾಕೋ ಕಾರಣ ಏನಂತಂದರೆ, ಅವರು ಆದಿವಾಸಿಗಳನ್ನು ಅರಣ್ಯದಿಂದ ಹೊರಗಟ್ಟಿದ್ರು. ಅವರು ಕಾಡಿಗೆ ಹೋಗಿ ಕೂಡ್ತಿರಲಿಲ್ಲ, ಅದು ಕಾಡಿನಲ್ಲಿ ವಾಸ ಮಾಡೋಂಗೂ ಇರಲಿಲ್ಲ. ಹಾಗೆ ಮಾಡಿದ್ರಿಂದ ಅವ್ರಿಗೆ ಅನಿವಾರ್ಯವಾಗಿ ಕೂಲಿ ಮಾಡಿ ಬದುಕಬೇಕಾಗಿತ್ತು. ಮತ್ತು ನಾವು ಕೆಲಸ ಶುರು ಮಾಡಿದಾಗ ಕೂಡ ಆಗ ಉಳುವವನೇ ಭೂಮಿ ಒಡೆಯ ಅಂಥೇಳಿ ಅರಸೋರ ಕಾಲದಲ್ಲಿ ಏನು ಉಳುವವನಿಗೆ ಭೂಮಿ ಕೊಡೋ ಕಾರ್ಯ ಇತ್ತು. ಆದರೆ ಆದಿವಾಸಿಗಳು ಭೂಮಿ ಮಾಡಿದ್ರಿಂದ ಅಲ್ಲಿ ಕೂಲಿಕಾರರಾಗಿದ್ದರಿಂದ ಅವ್ರಿಗೆ ಭೂಮಿಗಳು ಸಿಕ್ಕಲಿಲ್ಲ. ಆದರೆ ಅರಸು ಏನಾದರೂ ವಾಸಿಸೋ ಒಂದೇ ಕಾಡು ಅನ್ನೋ ತತ್ವನ ಮುಂದಿಟ್ಕೊಂಡು ಅವರೇನಾದ್ರು ಕಾಡು ಭೂಮಿನ ಕೊಡೋಕ್ಕೆ ಮನಸ್ಸು ಮಾಡಿದರೆ, ಈಗ ಹಂಗೆ ರೈತರಿಗೆ ಉಳುವವನೇ ಭೂಮಿ ಒಡೆಯ ಅಂಥೇಳಿ ಭೂಮಿ ಇಲ್ಲದವರಿಗೆಲ್ಲ ಭೂಮಿ ಕೊಟ್ಟರು, ಸಾಮಾನ್ಯವ್ರನ್ನೆಲ್ಲ ರೈತರನ್ನಾಗಿ ಮಾಡಿದರು. ಹಾಗೆ ಆದಿವಾಸಿಗಳನ್ನು ನಿಜವಾದ ಅರಣ್ಯ ಪ್ರೇಮಿಗಳಾಗಿ ಮಾಡ್ಬೋದಾಗಿತ್ತು. ಉಳುವವನೇ ಒಡೆಯ ಯೋಜನೆ ತಕ್ಕಂತೆ ಹಾಗೆಯೇ ವಾಸು ಒಂದೇ ಕಾಡು ಅಂತ ಮಾಡಿದರೆ ಬಹಳ ಅದ್ಭುತವಾಗಿ ಆಗ್ತಿತ್ತು. ಅದರ ಬದಲು ಆ ಟೈಮಲ್ಲಿ ಇಂದಿರಾ ಗಾಂಧಿಯವರ ಮುಂದಾಳತ್ವದಲ್ಲಿ ವಾಸು ಒಂದೇ ಕಾಡು ಅನ್ನೋದನ್ನು ಬದಿಗೊತ್ತಿ ವನ್ಯಜೀವಿ ತಾಣ ಕಾಡುಗಳು ಅಂತ ಹೇಳಿ ಆದಿವಾಸಿಗಳನ್ನ ಹೊರಗೆ ಹಾಕಿದ್ದು ಬಹಳ ದೊಡ್ಡ ದುರಂತನೇ ಆಯಿತು. ಸೊ ಆ ಸಮಸ್ಯೆ ಇನ್ನೂ ಬಗೆಹರಿಸೋಕ್ಕಾಗಿಲ್ಲ. ಇನ್ನು ಆದಿವಾಸಿಗಳೊಟ್ಟಿಗೆ ಮತ್ತು ಅರಣ್ಯ ಇಲಾಖೆಯೊಟ್ಟಿಗೆ ಸಂಘರ್ಷ ನಡೆದೇ ಇದೆ. ಯಾಕೆಂದರೆ ಇದರಲ್ಲಿ NGOಗಳಲ್ಲಿ 2 ಥರ ಇದ್ದಾವೆ. ಒಂದು ಅರಣ್ಯ ಇಲಾಖೆಯೊಟ್ಟಿಗೆ ಕೆಲಸ ಮಾಡಿ ವನ್ಯಜೀವಿನ ರಕ್ಷಣೆ ಮಾಡಬೇಕು ಅಂತ ಕೆಲಸ ಮಾಡುವಂಥ ಒಂದು ಗ್ರೂಪ್ ಆಫ್ NGOs ಇದೆ. ಅಷ್ಟೇ ಅಲ್ಲ, ಕಾಡಿಂದ ಇನ್ನೂ ಕೆಲವು ಕಾಡಲ್ಲಿ ವಾಸ ಮಾಡ್ತಿದ್ದಾರಲ್ಲ ಅವ್ರನ್ನ ಹೊರತರಬೇಕು ಅಂತ ಅರಣ್ಯ ಇಲಾಖೆಯೊಟ್ಟಿಗೆ ಕೈ ಜೋಡಿಸಿ ಅವರು ಹೊರತಂದು ಹೊರಗಡೆ ರಿಹ್ಯಾಬಿಲಿಟ್ ಮಾಡ್ಕೊಂಡು ಒಂದು ಕೆಲವು ಕೆಟಗರಿ ಕೂಡ ಇದೆ. ಆದರೆ 3ನೇ ಗುಂಪಿನ NGOಗಳು ಏನಪ್ಪ ಅಂತಂದರೆ, ಆದಿವಾಸಿಗಳ ಹೊರಗೆ ಹಾಕಿರುವಂಥ ಆದಿವಾಸಿಗಳ ಜನಸಂಘಟನೆ ಮಾಡಿ ಅವರ ಹಕ್ಕುಗಳನ್ನು ಪ್ರತಿಪಾದಿಸಬೇಕು. ಅರಣ್ಯಗಳು ಇವರ ಮೂಲ ಸ್ವತ್ತುಗಳು. ಸೊ ಅರಣ್ಯಗಳ ರಕ್ಷಣೆ ಆಗಬೇಕು ಅಂತಂದರೆ ಆದಿವಾಸಿಗಳಲ್ಲಿರಬೇಕು. ಆದಿವಾಸಿಗಳು, ಅರಣ್ಯಗಳು ಮತ್ತು ವನ್ಯಜೀವಿಗಳು 3 ಚೆನ್ನಾಗಿರಬೇಕು ಅಂತಂದರೆ ಅದಕ್ಕೆ ಸೂಕ್ತವಾದ ಕಾನೂನು ಬೇಕು ಅಂಥೇಳಿ ನಾವು ಆಲೋಚನೆ ಮಾಡಿ ಹೋರಾಟ ಶುರು ಮಾಡ್ತಿದ್ವಿ. ಹೋರಾಟ ಶುರು ಮಾಡುವಾಗ ನಮಗೆ ಇದರ ಫಲವಾಗಿ ಕ್ರಮೇಣ ಅಲ್ಲಿ ಸ್ವಲ್ಪ ಭೂಮಿ ಸಿಗ್ತಾ ಬಂದರೂ ಅದು ಸರಿಯಾಗಿ ಆಗಲಿಲ್ಲ. ಆದರೆ ಕಾಡಿನ ಹೊರಗೆ ಹಾಕಿದವರಿಗೆ ಅನಿವಾರ್ಯವಾಗಿ ನಾವು ಏನು ಹಕ್ಕುಗಳು ಸಿಗದೇ ಇರೋದ್ರಿಂದ ನಾವು ಕಾಡನ್ನು ಬೇಕು ನಮಗೆ ಹಕ್ಕು ಅಂಥೇಳಿ ನಾವು ಮತ್ತೆ ಪ್ರತಿಪಾದಿಸಿ ಶುರು ಮಾಡಿದ್ವಿ. 94ರಲ್ಲಿ ಕಾಡಿನುಗ್ಗು ಚಳುವಳಿ ಶುರು ಮಾಡಿದ್ವಿ. ಕಾಡಿನುಗ್ಗು ಚಳುವಳಿಯಿಂದಾಗಿ ಸ್ವಲ್ಪ ಸಂಘರ್ಷಗಳೆಲ್ಲ ಆದವು, ಇಲ್ಲ ಅಂತಲ್ಲ. ಆದರೆ ಆ ಸಂದರ್ಭದಲ್ಲಿ ನಾಗರಹೊಳೆ ಕಾಡಿಂದ ಕರ್ಕೊಂಡು ಬಂದು ಇಲ್ಲಿ ಹುಣಸೂರಿನಲ್ಲಿ ರಿಹ್ಯಾಬಿಲಿಟೇಷನ್ ಮಾಡೋಕ್ಕೆ ಶುರು ಮಾಡಿರೋ ಅದಕ್ಕೆ ಅದನ್ನು ಪ್ರತಿಭಟಿಸಿದ್ವಿ. ಮೊದಲು ಕಾಡಿಂದ ಹೊರಗಿದ್ದಾರೆ ಮೊದಲು ಕೊಡಿ, ಆಮೇಲೆ ಕಾಡಿಂದ ಕರ್ಕೊಂಡ್ಬಂದು ಬೇರೆ ಕೊಡಿ, ಅಥವಾ ಆಯಾ ಜಿಲ್ಲೆಗಳಲ್ಲೇ ಆಯಾ ತಾಲೂಕುಗಳಲ್ಲೇ ಅವರವರಿಗೆ ಕೊಡಿ. ಮೊದಲು ಕಾಡಿಂದ ಯಾರು ಹೊರ ಹಾಕಿದ್ರು ಅವರಿಗೆ ಮೊದಲು ಅವ್ರವ್ರ ಜಾಗದಲ್ಲಿ ಕಾಡು ಕೊಡಿ ಅಂಥೇಳಿ ಕೇಳಿದ್ವಿ. ಆವಾಗ ನಮ್ಮ ಮಾತು ಕೇಳಲಿಲ್ಲ. ನಮ್ಮ ಆರ್ಥಿಕ ಧರಣಿನೂ ಕೂಡ ಹತ್ತಿಕ್ಕಿದ್ರು. ಅವ್ರು ಕಟ್ಟಿದ ಮನೆಗಳಿಗೆ ಆದಿವಾಸಿಗಳು ಪ್ರವೇಶ ಮಾಡಿ ಅವ್ರನ್ನೆಲ್ಲ ಹೊರಗೆ ಹಾಕಿದರು. ಹೀಗಾಗಿ ನಾವು ಆ ಸಂದರ್ಭದಲ್ಲಿ 16 ಕೇಸ್ಗಳನ್ನ ನಡೆಸಬೇಕಾಯಿತು. ಇದರಿಂದ ನಾವು ಅದೇ ಸಮಯದಲ್ಲಿ ನಮ್ಮನ್ನು ಕಾಡಿಂದ ಹೊರಗೆ ಹಾಕಿ ತಾಜ್ನ ಹೋಟೆಲ್ ನಡೆಸೋಕ್ಕೆ ಪರ್ಮಿಷನ್ ಕೊಟ್ಟಿದ್ರು. ನಾವು ಒಂದು ಪ್ರಶ್ನೆ ಕೇಳಿದ್ವಿ, ಆದಿವಾಸಿಗಳನ್ನ ಹೊರಗೆ ಹಾಕಿದ್ದೀರಿ ಕಾಡಿಂದ, ಆದರೆ ನಮ್ಮನ್ನು ಮಾತ್ರ ನೀವು ಕಾಡಿಂದ ಹೊರಗೆ ಹಾಕಿದ್ದೀರಿ, ಆದಿವಾಸಿಗಳನ್ನ ಹೊರಗೆ ಹಾಕಿ ತಾಜ್ನವ್ರು ಒಳಗೆ ಬಿಟ್ಟಿದ್ರಲ್ಲ, ಯಾವ ನ್ಯಾಯ ಇದು? ಅವರು ಯಾವ ಅರಣ್ಯವಾಸಿಗಳು?
ಈ ಶೋಕಿ ಮಾಡೋರಿಗೆ ನಗರದವರಿಗೆ ಶೋಕಿ ಮಾಡಲಿಕ್ಕೆ ಕಾಡು ಬೇಕು, ಅಲ್ಲಿ ಒಂದು ಹೋಟೆಲ್ ಬೇಕು, ಆದಿವಾಸಿಗಳು ಮೂಲ ಜನರಲ್ಲಿ ಇರಬಾರ್ದಾ, ಅವರಿಂದ ವನ್ಯಜೀವಿಗೆ ಏನು ತೊಂದರೆ ಆಗಲ್ವಾ ಅನ್ನೋ ಪ್ರಶ್ನೆಗಳನ್ನ ನಾವು ಪ್ರಶ್ನೆ ಕೇಳಿದ್ವಿ. ಸೊ ವನ್ಯಜೀವಿಗಳಿಗೆ ಮನುಷ್ಯನಿಂದ ಏನು ತೊಂದರೆ ಆಗೋದಿಲ್ಲ, ಆದರೆ ಅಲ್ಲಿ ಕೆಟ್ಟ ಮನುಷ್ಯರು ಹೋದ್ರೆ ಮಾತ್ರ ತೊಂದರೆ ಆಗುತ್ತೆ. ಸೊ ಅದರಿಂದ ವನ್ಯಜೀವಿ ಪ್ರಾಣಿಗಳು, ಅದೇ ಪ್ರಾಣಿಗಳಾಗಲಿ ಅರಣ್ಯಗಳಾಗಲಿ ಏನೋ ಮನುಷ್ಯರಾಗಲಿ ನಮ್ಮ ಭಾರತದ ಚರಿತ್ರೆಯಲ್ಲಿ ಸದಾಕಾಲ ಅವರು ಜೊತೆಗೆ ಇದ್ದವರೆಯ. ಸೊ ಆ ಪ್ರಾಣಿಗಳಿಗೆ ಮನುಷ್ಯರು ಬೇಕು, ಮನುಷ್ಯರಿಗೆ ಪ್ರಾಣಿಗಳು ಬೇಕು, ಇಬ್ಬರಿಗೂ ಕಾಡು ಬೇಕು. ಆ ಕಾರಣಕ್ಕಾಗಿ ಅಂಥ ಕಾಡನ್ನು ನಾವು ಆದಿವಾಸಿಗಳ ಮುಂದಾಳತ್ವದಲ್ಲಿ ಉಳಿಸಿ, ಈಗ ರೈತರ ಭೂಮಿನ ಹೇಗೆ ರೈತರ ಭೂಮಿಗೆ ಹೇಗೆ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಗೈಡ್ ಮಾಡಿ ಅವ್ರನ್ನ ಕೃಷಿ ಚೆನ್ನಾಗಿ ಮಾಡೋಂಗೆ ಮಾಡ್ತಾರೋ, ಹಾಗೆ ಅರಣ್ಯ ಇಲಾಖೆ ಜ್ಞಾನ ಇದ್ದರೆ, ಅರಣ್ಯದ ಬಗ್ಗೆ ಜ್ಞಾನ ಇದ್ದರೆ ಆದಿವಾಸಿಗಳಿಗೆ ಜ್ಞಾನ ಹಂಚ್ಕೊಂಡು ಆದಿವಾಸಿಗಳ ಮುಖಾಂತರ ಅರಣ್ಯವನ್ನು ಅಭಿವೃದ್ಧಿ ಮಾಡುವಂಥ ಒಂದು ಇದನ್ನು ಅಲ್ಲಲ್ಲಿ ಆದಿವಾಸಿಗಳ ಜಮ್ಮ ಕಾಡುಗಳನ್ನು ಅವ್ರವ್ರ ನಿಯಂತ್ರಣ ಕೊಟ್ಟು ಅವ್ರಿಗೆ ಮಾರ್ಗದರ್ಶನ ಮಾಡಿ ಅವ್ರ ಮುಖಾಂತರ ಕಾಡನ್ನು ಅಭಿವೃದ್ಧಿಪಡಿಸುವಂಥ, ಅವ್ರ ಮುಖಾಂತರ ವನ್ಯಜೀವಿನ ರಕ್ಷಣೆ ಮಾಡುವಂಥ ಬುದ್ಧಿವಂತಿಕೆನ ತೋರಿಸಿ ಅಂತ ನಾವು ಆವಾಗ ವಾದ ಇಟ್ವಿ. ಆದರೂ ನಮ್ಮ ಮಾತನ್ನು ಯಾರು ಗಮನಿಸಲಿಲ್ಲ. ಈ ಸಮಯದಲ್ಲಿ ನಮ್ಮ ತಾಜಿನ ವಿರುದ್ಧ ನಾವು ಹೋರಾಟ ಶುರು ಮಾಡಿದ್ವಿ. ನಮ್ಮನ್ನು ಹೊರಗೆ ಹಾಕಿ ತಾಜ್ನ ಒಳಗೆ ಕೊಡೋದನ್ನು ನಾವು ಸಹಿಸೋದಿಲ್ಲ ಅಂಥೇಳಿ ಆ ತಾಜ್ ಹೋರಾಟ ಶುರು ಆದಾಗ ನಮ್ಮನ್ನೆಲ್ಲ ಜೈಲಿಗೆಲ್ಲ ಹಾಕಿದರು. ಆದರೆ ನಾವು ಅದನ್ನು ಹೋರಾಟದ ಭಾಗ ಅಂತ ಸ್ವೀಕರಿಸಿ ನಾವು ಮುಂದುವರಿಸಿದ್ವಿ. ತಾಜ್ದು ಈ ಹೋರಾಟಗಳಲ್ಲಿ ನಮ್ಮ ಹತ್ತಿಕ್ಕೆ ನೋಡಿ ನಮ್ಮ ಹೊಡೆಯೋಕ್ಕೆಲ್ಲ ಮಾಡಿ ನಮ್ಮ ಜೈಲಿಗೆಲ್ಲ ಹಾಕಿದ ಮೇಲೆ ಏನು ಮಾಡಿದರು, ನಾವು ಕೇಸ್ ಹಾಕಿದ್ವಿ. ಕೇಸ್ ಹಾಕಿದಾಗ ಕೇಸು ಹೈಕೋರ್ಟಲ್ಲಿ ನಮ್ಮಂತೆ ಆಯಿತು. ತಾಜು ಕಾಡಿಂದ ಕಾಲು ಕೇಳಬೇಕು ಅಂತ ಅವರು ಅದು ಹೈಕೋರ್ಟಲ್ಲಿ ಮುಖ್ಯಪೀಠಕ್ಕೆ ಹೋದಾಗ ಮುಖ್ಯಪೀಠ ಏನು ಹೇಳ್ತು ಅಂತಂದರೆ, ನೀವು ಕಾಡಲ್ಲಿ ಹೋಟೆಲ್ ಮಾಡೋದೇ ಆದರೆ ಆದಿವಾಸಿಗಳನ್ನ ಸೇರಿಸಿ ನೀವು ಹೋಟೆಲ್ ಮಾಡಿ ಅಂಥೇಳಿ ಅವರು ಹೇಳಿದರು. ಆಗ ಹಂಗೆ ಮಾಡ್ತಾರೆ ಅವರು. ಬಿಸ್ನೆಸ್ ಮ್ಯಾನ್ಗಳು ಆದಿವಾಸಿಗಳನ್ನ ಸೇರಿಸ್ಕೊಂಡು ಕಾಡಿನಲ್ಲಿ ಹೋಟೆಲ್ ಮಾಡೋವಂಥ ಪರಿಸ್ಥಿತಿ ಇದೆ ಅವರಿಗೆ. ಸೊ ಅವರು ಅದಾಗಲ್ಲ ಅಂಥೇಳಿ ಸುಪ್ರೀಂ ಕೋರ್ಟ್ಗೆ ಹೋದರು. ಸುಪ್ರೀಂ ಕೋರ್ಟಲ್ಲಿ ಒಂದು ಪ್ರಶ್ನೆ ಕೇಳ್ತು ಸುಪ್ರೀಂ ಕೋರ್ಟು, ಕಾಡಲ್ಲಿ ನಿಮಗೆ ಹೋಟ್ಲ್ ಮಾಡೋಕ್ಕೆ ಪರ್ಮಿಷನ್ ಸಿಕ್ಕಿದೆಯಾ, ಆ ಪರ್ಮಿಷನ್ ಇದೆಯಾ, ಪರ್ಮಿಷನ್ ಕೊಟ್ಟವ್ರು ಯಾರು ನಿಮಗೆ? ಓಕೆ, ಸ್ಟೇಟ್ ಗೌರ್ಮೆಂಟ್ ಕೊಟ್ಟಿದ್ರೆ ಅದು ಸಿಂಧು ಆಗೋಲ್ಲ, ಸೆಂಟ್ರಲ್ ಗೌರ್ಮೆಂಟ್ ನಿಮಗೆ ಕೊಟ್ಟಿದೆಯಾ ಅಂತ ಪ್ರಶ್ನೆ. ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿದ್ರೆ ತಂದು ತೋರಿಸು ಅಂತ ಕೇಳಿದರು. ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿರಲಿಲ್ಲ. ಯಾಕೆಂದರೆ ವನ್ಯಜೀವಿ ಆಗ್ಬೋದು, ವೈಲ್ಡ್ ಲೈಫ್ ಆಗ್ಬೋದು, ಅಥವಾ ಫಾರೆಸ್ಟ್ ಆಗ್ಬೋದು, ಸೆಂಟ್ರಲ್ ಪ್ರಾಪರ್ಟಿ, ಅದಕ್ಕೆ ಅದು ಸೆಂಟ್ರಲ್ ಲಿಸ್ಟಲ್ಲಿ ಇರೋವಂಥದ್ದು. ಸೊ ಅಲ್ಲಿ ಕನ್ಕರೆಂಟ್ ಲಿಸ್ಟಲ್ಲಿ ಆದರೂ ಇರಬೇಕಾಗುತ್ತೆ ಕೆಲವು ವಿಷಯಗಳು. ಸೊ ಹಂಗಾಗಿ ಇಬ್ಬರಿಬ್ಬರು ಒಪ್ಪಂದ ಬೇಕಾಗತ್ತೆ. ಬರೀ ರಾಜ್ಯ ಸರ್ಕಾರದ ಒಪ್ಪಂದ ಸಾಕಾಗಲ್ಲ. ಹಾಗಾಗಿ ಅದು ನೀವು ಪರ್ಮಿಷನ್ ನಿಮಗೆ ಸಿಕ್ಕಿಲ್ಲ ಕಾಡಲ್ಲಿ ಹೋಟೆಲ್ ಮಾಡಲಿಕ್ಕೆ, ಅದರಿಂದ ನೀವು ಕ್ಲೋಸ್ ಆ್ಯಂಡ್ ಗೋ ಅಂತ ಹೇಳಿ ಅವರು ಮನೆಗೆ ಕಳಿಸಿರೋ ತಾಜ್ನ. ಸೊ ಆ ಹಿನ್ನೆಲೆಯಲ್ಲಿ ನಾವು ಆ ನಂತರ ನಮ್ಮ ಅರಣ್ಯ ಹಕ್ಕಿನ ಹೋರಾಟನ ಕಂಟಿನ್ಯೂ ಮಾಡಿದ್ವಿ. ಕಾಡಿನ ಚಳವಳಿನ ಮುಂದುವರಿಸಿದ್ವಿ. ತಾಜು ಹೊರಟೋಯ್ತು. ಆಮೇಲೆ ನಮಗೆ ಈಗ ನಮ್ಮ ಕಾಡು ನಮ್ಮದು, ನಮ್ಮ ಕಾಡಿಗೆ ನಾವೇ ಒಡೆಯಿರು ಅಂಥೇಳಿ ನಾವು ಶುರು ಮಾಡಿದ್ವಿ. ಆದರೆ ಸರ್ಕಾರ ಈ ಮಾತನ್ನು ಸಹಿಸಲಿಲ್ಲ, ಕೇಳಲಿಲ್ಲ. ಹಾಗಾಗಿ ನಾವೇನು ಮಾಡಿದ್ವಿ, ಮತ್ತೆ ಈ ಕಾಡಿನ ಹೊರಗೆ ಹಾಕಿದವರಿಗೆ ಏನಾದ್ರು ಮಾಡಲೇಬೇಕಲ್ಲ. ಯಾಕೆಂದರೆ ನಾವು ನಮ್ಮ ಸರ್ವೆ ಪ್ರಕಾರ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಒಂದರಲ್ಲೇ ಸುಮಾರು 5,000 ಕುಟುಂಬಗಳು 23,000 ಜನನ ಹೊರಗೆ ಹಾಕಿತ್ತು ಇಲಾಖೆ. ಅದು ಹಂತ ಒಂದು ಹೊರ ಹಾಕಿತ್ತು. ವಿಶೇಷವಾಗಿ 92ರಲ್ಲಿ ಏನು ವನ್ಯಜೀವಿ ಡಿವಿಷನ್ ಅಂತ ಮಾಡಿದ್ರಲ್ಲ, ವೈಲ್ಡ್ ಲೈಫ್ ಡಿವಿಷನ್ ಅಂತ, ಆವಾಗ ಅಂತೂ ಇನ್ನೂ ಸ್ಟ್ರಿಕ್ಟಾಗಿ ಯಾರನ್ನೂ ಕಾಡಿಗೆ ಕೊಡ್ತಿರಲಿಲ್ಲ. ಹಾಗಾಗಿ ಅರಣ್ಯ ಸಂಪೂರ್ಣ ನಮಗೆ ಆದಿವಾಸಿ ಇಲ್ದಂಗೆ ಆಗಿದ್ದರಿಂದ ನಾವು ಅನಿವಾರ್ಯವಾಗಿ ನಾವು ಕೇಸ್ ಹಾಕಲಿಕ್ಕೆ ಬಂತು. ಹೈಕೋರ್ಟಲ್ಲಿ ಕೇಸ್ ಹಾಕಿದ್ವಿ. ಕಾಡಿನ ಮೊದಲು ಹೊರಗೆ ಹಾಕಿದವರಿಗೆ ಪುರಸ್ತಿ ಕೊಡಿ ಅಂತೇಳಿ ಅಂತ. ನಾವು ಅಲ್ಲಿ ನಮ್ಮನ್ನು ಯಾರನ್ನೂ ಹೊರಗೆ ಹಾಕಿಲ್ಲ ಅಂಥೇಳಿ ಅರಣ್ಯ ಇಲಾಖೆಯವರು ಹೇಳಿದ್ರು. ನಾವು ಹೇಳಿದ್ವಿ, ನಮ್ಮ ಮಾತನ್ನ ನಂಬೋದು ಬೇಡ, ಅವ್ರ ಮಾತನ್ನ ನಂಬೋದು ಬೇಡ, ನೀವೊಂದು ಇಂಡಿಪೆಂಡೆಂಟ್ ಕಮಿಟಿನ ರಚನೆ ಮಾಡಿ ಅಧ್ಯಯನ ಕಳಿಸ್ಕೊಡಿ, ಇಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿದ್ವಿ. ಯಾಕೆಂದರೆ ನಾವು ಆ 90 ಹಾಡಿಗಳನ್ನು ನಾಗರಹೊಳೆ ಒಳಗೆ ಹೊರಗೆ ಇದ್ದಂಥ 90 ಹಾಡಿಗಳ ಅಧ್ಯಯನ ಮಾಡಿ ಪಟ್ಟಿ ಸಮೇತ ನಾವು ತಯಾರು ಮಾಡಿ ಕೊಟ್ಟಿದ್ವಿ. ಸೊ ಹಂಗಾಗಿ ಆಗ ಕೋರ್ಟು ಹೇಳ್ತು, ಹಾಗೆ ಕೆಲಸ ಮಾಡಿದ್ರೆ ಅರಣ್ಯ ಇಲಾಖೆನೂ ನಂಬೋದಿಲ್ಲ, ನಾವು ಅರ್ಜಿದಾರರು ನಂಬೋದಿಲ್ಲ, ಅಥವಾ ಇಬ್ಬರು ನಂಬಿಕೊಂಡ್ರೂ ನಾವು ನಮ್ಮದೇ ಆದ ಒಂದು ರಿಪೋರ್ಟನ್ನು ತರಿಸ್ಕೊತೀವಿ ಅಂತೇಳಿ ಪ್ರೊಫೆಸರ್ ಅಸಾದಿ ಅವರ ಮುಂದಾಳತ್ವದಲ್ಲಿ DCF ಶ್ರೀನಿವಾಸು ಮತ್ತು ನಮ್ಮ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಜಾಜಿಯವರು ಇವ್ರನ್ನ ಕಮಿಟಿ ಮಾಡಿ ಅಧ್ಯಯನಕ್ಕೆ ಬಿಟ್ಟರು. ಆ ಕಮಿಟಿ 1999ರಲ್ಲಿ ಕೇಸ್ ಹಾಕಿದ್ವಿ. ನಾವು 1999ರಲ್ಲಿ ಕೇಸ್ ಹಾಕಿದ್ವಿ. ನಮ್ಮ ಕೇಸು ಒಂದು ಹಂತಕ್ಕೆ ಬರಬೇಕು ಅಂತಂದರೆ ಒಂದು 2004ರಲ್ಲಿ ಕೋರ್ಟ್ ಕಮಿಟಿ ಮಾಡೋ ಸ್ಥಿತಿ ಬಂತು. 2004 ಕಮಿಟಿ ಮಾಡಿ 2006ರಲ್ಲಿ ಮಧ್ಯಂತರ ವರದಿ ಕೊಡ್ತು. ಸುಮಾರು ಕೋಟೆ ಹುಣಸು ಎರಡನ್ನೂ ಅಧ್ಯಯನ ಮಾಡಿ 2,900 ಚಿಲ್ಲರಷ್ಟು ಕುಟುಂಬಗಳು ಹೊರಗೆ ಹಾಕಿರೋ ಸತ್ಯ ಅಂತ ಗೊತ್ತಾಯ್ತು ಅವರಿಗೆ.
ಆಮೇಲೆ ಅಲ್ಲಿ ಅರಣ್ಯ ಇಲಾಖೆಯವ್ರನ್ನ ಕೋರ್ಟಲ್ಲಿ ಕೇಳಲಾಗಿ ನೋಡಿ ಇದಕ್ಕೇನಂತೀರಿ ಅನ್ನುವಾಗ ಆಗ ಉತ್ತರ ಇರಲಿಲ್ಲ ಅವರಿಗೆ, ಹೌದು ಒಪ್ಕೋಬೇಕಾಯ್ತು. ಆಗ ಅವ್ರು ಹೇಳಿದರು ಕೋರ್ಟ್ ಕಮಿಟಿ ಫೈನಲಾಗಿ ವಿರಾಜಪೇಟೆ ಏರಿಯಾನು ಕೂಡ ಅಧ್ಯಯನ ಮಾಡಿ ಫೈನಲ್ ರಿಪೋರ್ಟ್ ಕೊಡಲಿ, ನಾವು ಅದನ್ನು ಏನೋ ಕೋರ್ಟ್ ಏನು ತೀರ್ಮಾನ ಮಾಡ್ತೋ ಆ ಪ್ರಕಾರ ನಾವು ಮಾಡ್ತೀವಿ ಅಂಥೇಳಿ ಅವರು ವಿನಂತಿ ಮಾಡ್ಕೊಂಡ್ರು. ಸೊ ಹಾಗಾಗಿ 2006ರಲ್ಲಿ ಕೊಟ್ಟಂಥ ಮಧ್ಯಂತರ ವರದಿಯನ್ನು 3 ತಿಂಗಳು ಜಾರಿಗೊಳಿಸ್ಬೇಕು ಅಂತ ಹೇಳಿತ್ತು. ಆದರೆ ಇವರು ಜಾರಿಗೊಳಿಸಲಿಲ್ಲ, 3 ತಿಂಗಳು ಜಾರಿಗೊಳಿಸಲಿಲ್ಲ. ಅದು 2009ರಲ್ಲಿ ಫೈನಲ್ ರಿಪೋರ್ಟ್ ಕೊಡಿ ಅಂತ ಹೇಳಿ ಕೋರ್ಟು ಇದನ್ನು ತೀರ್ಪನ್ನು ನಮ್ಮಂತೆ ಕೊಡ್ತು. ಅದು ಕಡಿಮೆ ಹೊರಗಾಗಿದ್ದವರಿಗೆ ಪೂರ್ವಸ್ಥಿತಿ ಕೊಡಬೇಕು ಅಂತ ಹೇಳಿ ಕೊಡ್ತು. ಸೊ ಅಲ್ಲಿ ಏನು ಅಸಾಧ್ಯ ವರದಿಯಲ್ಲಿ ರಿಪೋರ್ಟ್ ಏನು ಬರುತ್ತೆ ಅದನ್ನು ಯಥಾವತ್ತಾಗಿ ಜಾರಿಗೊಳಿಸ್ಬೇಕು ಅಂತ ಆದೇಶ ಮಾಡ್ತು. ಹಾಗಾಗಿ ನಂತರದ ದಿನಗಳಲ್ಲಿ ಮತ್ತೆ ಅಧ್ಯಯನ ಮಾಡಿ ಪೂರ್ತಿ 3418 ಕುಟುಂಬಗಳು ಕಾಡಿನ ಹೊರಕಾಲ್ಪಟ್ಟಿವೆ ಅಂಥೇಳಿ ಪಟ್ಟಿ ಮಾಡಿ ಆದಿವಾಸಿ ಹಳ್ಳಿಗಳ ಸುತ್ತಾಡಿ ಅಸಾಧ್ಯ ಕಮಿಟಿ ವರದಿ ಕೊಡ್ತು. ಆ ಅಸಾಧ್ಯ ಕಮಿಟಿ ವರದಿ ತಲುಪಿದ ಮೇಲೆ ಒಂದು ಬೇರೆ ಬೇರೆ ಥರ ಡೈನಾಮಿಕ್ಸ್ ನಡೆದ. ಒಂದು ಆಗಿನ ಮುಖ್ಯ ಸರ್ಕಾರ ಆದಿವಾಸಿಗಳ ಪರ ಕೊಟ್ಟಿರುವಂಥ ವರದಿನ ಪರಿಶೀಲನೆ ಮಾಡಿ ಆದರೆ ಎಷ್ಟೆಷ್ಟು ಕುಟುಂಬಗಳ ಕಂಡುಹಿಡೀರಿ ಅಂಥೇಳಿ ಒಂದು ಮೈಸೂರು ಡಿ ಸಿಗೆ ಆಗಿನ ಡಿ ಸಿಗೆ ಕೊಟ್ಟರು. ಡಿ ಸಿ ಅವರು ಅಲ್ಲಿಯ DCF ಮತ್ತು ಇವರು ಟ್ರೈಬಲ್ ಆಫೀಸರ್ನೆಲ್ಲ ಸೇರ್ಕೊಂಡು ಅಧ್ಯಯನ ಮಾಡಿ 3145 ಕುಟುಂಬಗಳು ರಿಹಾಬಿಲಿಟೇಷನ್ ಕೊಡ್ಬೋದು ಅಂಥೇಳಿ ವಿರಾಜಪೇಟೆ ಭಾಗದ ಕೆಲವನ್ನ ಕೈ ಬಿಟ್ಟಿದ್ರು. ಆಮೇಲೆ ಏನೋ ಯಡಿಯೂರಪ್ಪನ ಕಾಲದಲ್ಲಿ ಯಾಕೋ ಮತ್ತೊಂದು ಸ್ವಲ್ಪ ಅದ್ರ ಬಗ್ಗೆ ಅನುಮಾನ ಬಂದು ಒಬ್ಬರು ಡಿ ಸಿ ಸಾಧ್ಯ ಆಗೋದಿಲ್ಲ. ಮಡಿಕೇರಿ ಕೊಡಗು 2 ಡಿ ಸಿ ಆಗಿರೋದ್ರಿಂದ DVCಗೆ ಜವಾಬ್ದಾರಿ ಕೊಟ್ಟು DVC ಅವ್ರ ಮುಖಾಂತರ ಪರಿಶೀಲನೆ ಮಾಡಿಸ್ಬೇಕು ಅಂತೇಳಿ ಆಗ ಎಲ್ಲ DFOಗಳು DC ಮತ್ತು ITDP ಕೋಆರ್ಡಿನೇಟರ್ಗಳು ಸೇರ್ಕೊಂಡು ಒಂದು ತೀರ್ಮಾನ ಮಾಡಿದರು. ಏನಪ್ಪ ಅಂತಂದರೆ ಆದಿವಾಸಿಗಳು ಕಷ್ಟದಲ್ಲಿದ್ದಾರೆ, ಕಡಿಮೆ ಹೊರಕಾಗಿರೋ ಸತ್ಯ. ಆದರೆ ಅವ್ರಿಗೆ ನಮಗೆ ಭೂಮಿ ಕೊಡಲಿಕ್ಕೆ ಲಭ್ಯ ಇಲ್ಲ. ಆದರೆ ಅವ್ರಿಗೆ ಒನ್ ಟೈಮ್ ಸೆಟಲ್ಮೆಂಟ್ 15 ಲಕ್ಷ ಕೊಟ್ಟು ಕಾರ್ಯಕ್ರಮ ಮುಗಿಸ್ಬೋದು ಅಂತೇಳಿ ಅವರು ಸಲಹೆ ಕೊಟ್ಟರು. ಅದನ್ನು ಅಬ್ಜೆಕ್ಟ್ ಮಾಡಿದ್ವಿ. ಈ DVC ಅವ್ರದ್ದು ಈ ರಿಪೋರ್ಟು ರೆಕಮೆಂಡೇಷನು ಸರಿ ಇಲ್ಲ, ಹೈಕೋರ್ಟ್ ಆದೇಶದ ವಿರುದ್ಧ ಕೂಡ ಆದಂಗೆ ಆಗುತ್ತೆ. ಅದರಿಂದ ಇದು ತಪ್ಪು. ಭೂಮಿ ಇಲ್ಲದೇ ರಿಹಾಬಿಲಿಟೇಷನ್ ಇಲ್ಲ. ದೇರ್ ಇಸ್ ನೋ ಪ್ಯಾರಲಲ್ ಟು ಲ್ಯಾಂಡ್. ಕಾಡಿಂದ ಹೊರಗೆ ಹಾಕಿದ್ದೀರಿ, ಇಲ್ಲ ಕಾಡು ಕೊಡಬೇಕು, ಇಲ್ಲ ಅಂದರೆ ಭೂಮಿ ಕೊಡಬೇಕು. 5 ಎಕರೆ ಭೂಮಿ ಕೊಟ್ಟು 15 ಲಕ್ಷದಲ್ಲಿ ಪುನರ್ವಸತಿ ಕೊಡಿಸ್ಬೇಕು ಅಂತೆಲ್ಲ ನಾವು ಹಠ ಹೇಳಿದ್ವಿ. ಏಕೆಂದರೆ ಪುನರ್ವಸತಿ ಏಕೆಂದರೆ ಒಂದು ದುಡ್ಡು ಕೊಟ್ಟರೆ ಅದು ಅವ್ರಿಗೆ ದುಡ್ಡು ಮ್ಯಾನೇಜ್ಮೆಂಟ್ ಅಂದರೆ ಟೌನವ್ರು ಅಲ್ಲ, ಅವರು ಹಾಡಿಯವರು. ದುಡ್ಡು 4 ತಿಂಗಳು ಇರ್ತದೆ, ಆಮೇಲೆ ಖಾಲಿ ಆಗ್ತದೆ. ಮುಂದಿನ ಜನ್ರೇಷನ್ ಎಲ್ಲಿ ಹೋಗ್ತಾರೆ ಅವರು? ಸೊ ಆ ಕಾರಣಕ್ಕಾಗಿ ದುಡ್ಡು ಸರಿಯಾದ ತೀರ್ಮಾನ ಅಲ್ಲ, ಇದು ತಪ್ಪಿದು. ಹೈಕೋರ್ಟ್ ಏನು ಆದೇಶ ಕೊಟ್ಟಿದೆ, ಹೈಕೋರ್ಟ್ ಕಮಿಟಿ ಏನು ರೆಕಮೆಂಡೇಷನ್ ಕೊಟ್ಟಿದೆ ಆ ಪ್ರಕಾರ ನೀವು 5 ಎಕರೆ ಭೂಮಿ ಮತ್ತು 34 ಸಲಹೆಗಳಿದೆಯಲ್ಲ, 34 ಸಲಹೆಗಳನ್ನು ಜಾರಿಗೊಳಿಸಲಿಕ್ಕೆ ತಲಾ ಕುಟುಂಬಕ್ಕೆ 15 ಲಕ್ಷದಂಗೆ ನೀವು ನಿಗದಿಪಡಿಸಬೇಕು ಅಂತೇಳಿ ನಾವು ಹತ್ರ ಹಾಕಿದ್ವಿ. ಸೊ ಅದು ಸರ್ಕಾರ ಮುಂದೆ ಬಂತು, ಅದು ಹಾಗೆ ಪೆಂಡಿಂಗ್ ಆಯಿತು. ಈ ತನಕ ಕೂಡ ಆಟ ಆಡ್ತಾನೇ ಇದೆ. ಎಂತಂದರೆ DVC ಕಮಿಟಿಲಿ ಏನು ತಪ್ಪು ಮಾಡಿರು ಅಂತಂದ್ರೆ, ಫಸ್ಟ್ ಆಫ್ ಆಲ್ ಇವ್ರನ್ನವ್ರು ಕೇಳಬಾರ್ದಾಗಿತ್ತು. ಯಾರು ಸರ್ಕಾರದವರು ಈ ರಿಪೋರ್ಟ್ ಮೇಲೆ ವರದಿ ಕೊಡಿ ಅಂತ ಕೇಳಬಾರ್ದಾಗಿತ್ತು. ಅಥವಾ ಕುಟುಂಬಗಳ ಪರಿಶೀಲನೆ ಮಾಡಿ ಎಲ್ಲೆಲ್ಲಿದ್ದಾರೆ ಕಂಡಿಡೀರಿ, ಎಲ್ಲೆಲ್ಲಿ ರಿಹಾಬಿಲಿಟೇಷನ್ ಮಾಡೋದು ತಿಳಿಸಿದ್ರೆ ಪರವಾಗಿರಲಿಲ್ಲ. ಆದರೆ ಇವ್ರದ್ದೇ ಒಂದು ಇಂಡಿಪೆಂಡೆಂಟ್ ರಿಪೋರ್ಟ್ ಕೊಟ್ಟು ಅದು ತಪ್ಪು ದಾರಿ ತಿಳಿದ್ರು. ಅಂದರೆ ಅರಣ್ಯ ಇಲಾಖೆಯವ್ರಿಗೆ ಜವಾಬ್ದಾರಿ ಕೊಡಬೇಕಾಯ್ತು. ಕಾಡಿನ ಹೊರ ಹಾಕಿದ್ರು ಅರಣ್ಯ ಇಲಾಖೆಯವರು, ಅವರು ಭೂಮಿ ಹುಡುಕಬೇಕಾಯ್ತು, ಅವ್ರು ಕಾಡು ಭೂಮಿ ಕೊಡಬೇಕಾಯ್ತು. ಈ ಮಧ್ಯೆ ಮಾಡಿದ್ರು ಅರಣ್ಯ ಇಲಾಖೆಯವರು ಬಹಳ ಚಾಲಕತನದಿಂದ ಕಾಡಿನ ಸುತ್ತಮುತ್ತಿದ್ದಂಥ ಸ್ಟೇಟ್ ಫಾರೆಸ್ಟ್ ಏನಿತ್ತಲ್ಲ, ಅದು 200 ಚದರ ಕಿಲೋಮೀಟರ್ ಪ್ರದೇಶ, ಪಿರಿಯಾಪಟ್ಟಣದಿಂದ ಹಿಡಿದು ಇಲ್ಲಿವರೆಗೆ ನಮ್ಮ ಕೋಟೆ ಬಾರ್ಡ್ರ್ವರೆಗೂ 200 ಚದರ ಕಿಲೋಮೀಟರ್ ಪ್ರದೇಶವನ್ನು ಮತ್ತೆ ನ್ಯಾಷನಲ್ ಪಾರ್ಕಿಗೆ ಸೇರಿಸ್ಕೊಂಡ್ರು. ಅಂದರೆ ವೈಲ್ಡ್ ಲೈಫ್ ಭಾಗ ಸೇರಿಸ್ಕೊಂಡ್ರು. ಅಂದರೆ ದಟ್ ಮೀನ್ಸ್ ನಮ್ಮ ಮತ್ತೆ ರಿಹಾಬಿಲಿಟೇಷನ್ ಮಾಡೋಕ್ಕೆ ಜಾಗ ಸಿಗಬಾರ್ದು, ಆ ಮಟ್ಟಿಗೆ ಮಾಡಿದರು. ಆದ್ರೂ ಹುಣಸೂರಿನಲ್ಲಿ ಕಾಡಿದೆ, ನಮ್ಮ ಬೀರ್ತಮಳ್ಳಿ ಹತ್ರ ಕಾಡಿದೆ, ಹನಗೋಡು ಬೀರ್ತಮಳ್ಳಿ ಕಾಡಿದೆ, ಚಟ್ಟಳ್ಳಿ ಹತ್ರ ಕಾಡಿದೆ, ಮತ್ತು ಇಲ್ಲಿ ಇತ್ತೇನೋ ನಮ್ಮ ಅರಬಿತಿಟ್ಟಲ್ಲಿ ಕಾಡಿದೆ, ಮತ್ತು ಇಲ್ಲಿ ನಮ್ಮ ಟಿಬೆಟ್ ಕಾಲೋನಿ ಹತ್ರ ಕಾಡಿದೆ, ಇಲ್ಲಿ ಇನ್ನು ನಮ್ಮ ಕಲ್ಬೆಟ್ ಹತ್ರ ಕಾಡಿದೆ, ಅರಸುಕಲ್ಲಹಳ್ಳಿ ಹತ್ರ ಕಾಡಿದೆ, ಹೀಗೆ ಮುತ್ತರಾಯನಹಳ್ಳಿ ಕಾಡಿದೆ, ಹಿಂಗೆ ಕಾಡುಗಳಿದೆ. ಐನಕೆರೆ ಹತ್ರ ಕಾಡಿದೆ. ಸೊ ಕಾಡಿಲ್ಲ ಅಂತಲ್ಲ, ಅದಕ್ಕೆ ಕೊಡೋ ಮನಸ್ಸು ಬೇಕು. ಸೊ ಅದರಿಂದ ಏನು ಆದಿವಾಸಿಗಳಿಗೆ ಹೈಕೋರ್ಟ್ ಆದೇಶ ಪ್ರಕಾರ 3418 ಕುಟುಂಬಗಳಿಗೆ ಸುಮಾರು 17,000 ಎಕರೆ ಭೂಮಿ ಪ್ಲಸ್ ಒಂದು 600 ಕೋಟಿ ದುಡ್ಡು ಖರ್ಚು ಮಾಡಿ ಅಭಿವೃದ್ಧಿಗೊಳಿಸಬೇಕು. ಅವ್ರನ್ನ ಒಂದು ಗೌರವದಲ್ಲಿ ಬಾಳೋಕ್ಕೆ ಅವಕಾಶ ಮಾಡಬೇಕು. ಯಾಕೆಂದರೆ 50 ವರ್ಷದಿಂದ ಅವರು ಕಣ್ಣು ಹೊರಗಾಯಿಸ್ಕೊಂಡು ನರಳ್ತಾ ಕುಂತಾರೆ, ಕೂಲಿ ಜೀತ ಮಾಡ್ಕೊಂಡು. ಇದು ತಪ್ಪು ಅಂತ ಕೂಡ ನಾವು ಹೇಳಿದ್ರಿಂದ ಈಗ DVC ಅವರ ವರದಿ ಮೇಲೆ ಏನೇನು ಲ್ಯಾಕೋನ ಇದರಿಂದ ಅರ್ಥ ಮಾಡ್ಕೊಂಡು ಮೊನ್ನೆ ಚೀಫ್ ಸೆಕ್ರೆಟರಿಯವರು ಸಭೆ ಕರೆದು ಆದಿವಾಸಿ ಲೀಡರ್ಗಳನ್ನ ಸೇರಿಸಿ ಸಭೆ ಕರೆದು ತೀರ್ಮಾನ ಮಾಡಿದ್ದಾರೆ.
1 ಎಕರೆ ಏನಾದರೂ ಭೂಮಿ ಕೊಡಬೇಕು ಅಂಥೇಳಿ ಅವರು ಹೆಸರೇ ಕೊಟ್ಟಿದ್ದಾರೆ. ಅಂದರೆ ಹೀಗೆ ಏನೋ ದಾಕ್ಷಿಣ್ಯಕ್ಕೆ ಧರ್ಮ ಕೊಡ್ತಾರೆ ಅನ್ನೋ ಪ್ರಶ್ನೆ ಆಗಬಾರ್ದು. ಅವ್ರ ಹಕ್ಕು. ನಿಮಗೆ ಆಲ್ಟರ್ನೇಟ್ ವ್ಯವಸ್ಥೆ ಮಾಡೋಕ್ಕಾಗಲ್ವ, ಮತ್ತು ಅರಣ್ಯ ಹಕ್ಕಿನ ಕಾಯ್ದೆ ಪ್ರಕಾರ ಅವ್ರು ಕಾಡ್ಗೆ ಹೋಗಿಬಿಡಿ. ಅರಣ್ಯ ಹಕ್ಕಿನ ಕಾಯ್ದೆ ಪ್ರಕಾರ ಈಗ ವನ್ಯಜೀವಿ ಕಾಯ್ದೆ ಎಷ್ಟು ಮುಖ್ಯನೋ ಹಾಗೆ ಅರಣ್ಯ ಹಕ್ಕಿನ ಕಾಯ್ದೆನೂ ಅಷ್ಟೇ ಮುಖ್ಯ. ಸೊ ಅರಣ್ಯ ಹಕ್ಕಿನ ಕಾಯ್ದೆ ಏನು ಹೇಳುತ್ತೆ? ಆದಿವಾಸಿಗಳ ಪರಂಪರೆಯ ಕಾಡಿನ ಮೇಲೆ ಹಕ್ಕಿದೆ ಅಂತ ಹೇಳುತ್ತೆ. ಯಾರ್ಯಾರು ಕಾಡಲ್ಲಿ ವಾಸ ಇದ್ದಾರೋ ಅವ್ರಿಗೆ ಕಾಡನ್ನು ಕೊಡಬೇಕು ಅಂತ ಹೇಳುತ್ತೆ. ಸೆಕ್ಷನ್ 3(1)(m) ಏನು ಹೇಳುತ್ತೆ? ಯಾರು ಸರ್ಕಾರಿ ಯೋಜನೆಯಿಂದ ಬಾಧೆಗೊಳಗಾಗಿ ಕಾಡು ಹೊರಹಾಕಲ್ಪಟ್ಟಿದ್ದಾರೋ ಅವರಿಗೆ ಅವ್ರ ಮೂಲ ಜಾಗದಲ್ಲಿ ಹಕ್ಕಿದೆ ಅಂತಲೂ ಹೇಳುತ್ತೆ. ಸೊ ವನ್ಯಜೀವಿ ಕಾಯ್ದೆ ಹೆಸರಿನಲ್ಲಿ ಅವ್ನು ಹೊರಗೆ ಹಾಕಿದ್ರಿಂದ ಸರ್ಕಾರದ ಯೋಜನೆಯ ಬಾಧೆಗೊಳಗಾದರು ಅವರು ಹೊರಗೆ ಹಾಕಿರೋರೆಲ್ಲ. ಸೊ ಅದರಿಂದ ನಮಗೆ ಆ ಸೆಕ್ಷನ್ 3(1)(m) ಪ್ರಕಾರ ಕೊಡಿ ಅಂತೇಳಿ ಅರ್ಜಿ ಹಾಕಿದ್ದೀವಿ. ಅದನ್ನು ತಿರಸ್ಕರಿಸಿದ್ದಾರೆ. ಸೊ ಅದರಿಂದ ಸರ್ಕಾರ ಒಂದಲ್ಲ ಎರಡಲ್ಲ, ಹೈಕೋರ್ಟ್ ಆದೇಶ ಹೈಕೋರ್ಟ್ ಆದೇಶ ಆಗಿ ಒಂದು 10 ವರ್ಷ ಆಗಿದೆ, ಇನ್ನೂ ಜಾರಿಗೊಳಿಸ್ತಾ ಇಲ್ಲ. ಅದೇ ಕಥೆ ಹೇಳ್ಕೊಂಡು ಕೂತಾರೆ. ಅದೇ ವನ್ಯಜೀವಿ ಕಾಯ್ದೆ ಏನು ತಾರತಮ್ಯದಲ್ಲಿ ಜಾರಿಗೊಳಿಸಿರೋ ಹಾಗೆ ಇದನ್ನು ಅರಣ್ಯ ಹಕ್ಕಿನ ಕಾಯ್ದೆಯನ್ನು ತಾರತಮ್ಯದಲ್ಲಿ ಜಾರಿಗೊಳಿಸಬೇಕಾಗಿತ್ತು. ಅದು ಇನ್ನೂ ಜಾರಿಗೊಳಿಸ್ತಾ ಇಲ್ಲ, ಅದನ್ನು ಅನುಷ್ಠಾನಗೊಳಿಸ್ತಾ ಇಲ್ಲ. ಕೊಟ್ಟ ಅರ್ಜಿಗಳನ್ನು ತಿರಸ್ಕರಿಸ್ಕೊಂತಾರೆ. ಸೊ ಅನ್ಯಾಯದ ಮೇಲೆ ಅನ್ಯಾಯ ಮಾಡ್ತಾಯಿದೆ ಸರ್ಕಾರ. ಇದು ತಪ್ಪಿದು. ಇದಂದರೆ ಅರಣ್ಯ ಇಲಾಖೆಯ ಹೆಜಮನಿನ ಬಗ್ಬಡಿಲಿಕ್ಕೆ ಈ ಅರಣ್ಯ ನಮ್ಮ ಟ್ರೈಬಲ್ ಇಲಾಖೆಯ ಅಧಿಕಾರಿಗಳಿಗೆ ಸಾಕಾಗ್ತಾಯಿಲ್ಲ. ಸರ್ಕಾರವೇ ಅದನ್ನು ಕರೆಕ್ಟಾಗಿ ಮಾರ್ಗದರ್ಶನ ಮಾಡಬೇಕು. ಯಾಕೆಂದರೆ ಇದು ಸರ್ಕಾರವೇ ಮಾಡಿರೋಂಥ ಮೋಸ, ಅನ್ಯಾಯ ಆದಿವಾಸಿಗಳಿಗೆ. ಅವರ ಯಾರಿಗೇ ಆಗಲಿ ಯಾವುದೇ ಲ್ಯಾಂಡನ್ನ ಈಗ ನೋಡಿ ಈಗ ಬೆಂಗಳೂರು ಹತ್ರ ಇವು ಎಷ್ಟು ಕೊಡ್ತೀವಿ ಸರ್ 1 ಎಕರೆ ಭೂಮಿ ನೀವು ವಾಪಸ್ ತಗೊಂಡ್ರೆ ಸರ್ಕಾರಕ್ಕೆ? ಕೋಟಿಗಟ್ಟಲೆ ಕೊಡ್ತಾಯಿಲ್ವ ನೀವು? 3 ಕೋಟಿ ಆಫರ್ ಮಾಡ್ತಾಯಿದ್ದೀರಿ ಈಗ. ನಾನು ಬಿಡದಿ ಟೌನ್ಶಿಪ್ ಮಾಡಲಿಕ್ಕೆ ಏನು ಮಾಡ್ತಾಯಿದ್ದೀರಿ ಈಗ? ಈಗ ರಸ್ತೆಗಳು ಮಾಡ್ತಾಯಿದ್ದೀರಲ್ಲ ಕೊಡಗಿಗೆ, ಮೈಸೂರಿಂದ ಕೊಡಗಿಂದ ಇದರಿಂದ ಆ ರಸ್ತೆಗೆ ಎಷ್ಟು ಕೊಡ್ತಾಯಿದ್ದೀರಿ? ರಸ್ತೆ ಬಿಡುಗಡೆ ಭೂಮಿಗೆ ಎಷ್ಟು ಕೊಡ್ತಾಯಿದ್ದೀರಿ? 1 ಎಕರೆಗೆ 1 ಕೋಟಿ ಮೇಲೆ ಕೊಡ್ತಾಯಿದ್ದೀರಿ. ಆದಿವಾಸಿಗಳು ಈ ನ್ಯಾಷನಲ್ ಪಾರ್ಕ್ ಆಗಲಿ ನ್ಯಾಷನಲ್ ಪಾರ್ಕ್ ದೃಷ್ಟಿಯಿಂದ ಅವರು ಹೊರಗೆ ಹಾಕಿದ್ರು ಅವರು ಸಹಿಸ್ಕೊಂಡು ಹೊರಗಡೆ ಬಂದ್ರಲ್ಲ, ಅವ್ರಿಗೆ ನಿಮಗೆ ಕೊಡಬೇಕು ಅಂತ ಅನ್ಸಕ್ಕಿಲ್ವಾ? ಅವ್ರು ಈ ಮೂಲ ಜನ ಅಲ್ವಾ? ಅವ್ರ ಹಕ್ಕನ್ನು ಕೊಡಬೇಕು ಅಂತ ಸರ್ಕಾರಕ್ಕೆ ಅನ್ಸಕ್ಕಿಲ್ವಾ? ಹೈಕೋರ್ಟ್ ಆದೇಶ ಮಾಡಿದ್ರೆ ನೀವು ಕೊಡ್ತಾಯಿಲ್ಲ ಅಂತ ಅಂದರೆ ನೀವು ಎಂಥ ಸರ್ಕಾರ ನಡೆಸ್ತಾ ಇದ್ದೀರಿ? ನೀವು ಎಂಥ ಡೆಮೊಕ್ರೆಟಿಕ್ ವ್ಯಾಲ್ಯೂಸ್ ಇದೆ ನಿಮ್ಮ ಹತ್ರ? ಇದು ನೀವು ಅಂದರೆ ಸರ್ಕಾರವೇ ಮಾಡ್ತಾರೆ ಮೋಸ ಅಲ್ವಾ ಇದು? ಅಂದರೆ ಒಂದು ನಾಡಿನ ಪ್ರಜೆಗೆ ಒಂದೇ ತಾನೇ ಮೌಲ್ಯ ಇರೋದು, ಒಂದೇ ಓಟ್ತಾನೆ ಇರೋದು. ಒಬ್ಬ ವ್ಯಕ್ತಿಗೆ ಒಂದು ಓಟ ಅಂತ ಆದಮೇಲೆ ಅದೇ ಗೌರವ ಕೊಡಬೇಕು, ಅದೇ ನ್ಯಾಯ ಸಿಗಬೇಕಲ್ವ? ಸೊ ಅದೇ ಹಾಗಿರುವಾಗ ಸರ್ಕಾರ ಎಲ್ಲೋ ಒಂದು ಕಡೆ ದೌರ್ಜನ್ಯವನ್ನು ಮುಂದುವರಿಸಿದೆ ಆದಿವಾಸಿಗಳ ಮೇಲೆ. ಹೈಕೋರ್ಟ್ ಆದೇಶನೂ ಪಾಲಿಸ್ತಾ ಇಲ್ಲ. ಅಷ್ಟೇ ಅಲ್ಲ, ಒಂದು ಸೆಂಟ್ರಲ್ ಆ್ಯಕ್ಟ್ ಏನಿದೆಯಲ್ಲ ಅರಣ್ಯ ಹಕ್ಕಿನ ಕಾಯ್ದೆ, ಅದನ್ನು ಕೂಡ ಜಾರಿಗೊಳಿಸ್ತಾ ಇಲ್ಲ. ಅಷ್ಟೇ ಅಲ್ಲ, ಪೇಸಾ ಕಾಯ್ದೆ ಅಂತ ಬಂದಿದೆ. ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಇದ್ದಾಗ ಒಂದು ಹೊಸ ಕಾಯ್ದೆ ಬಂತು. ಏನು ಅಂತಂದರೆ ಆದಿವಾಸಿಗಳಲ್ಲಿ ವಾಸ ಮಾಡೋ ಜಾಗಗಳನ್ನ ಶೆಡ್ಯೂಲ್ಡ್ ಏರಿಯಾ 5th, ಶೆಡ್ಯೂಲ್ಡ್ ಏರಿಯಾ 6th ಮತ್ತು IDDP ಏರಿಯಾ ಅಂತ 3 ಘೋಷಣೆ ಮಾಡಿದ್ರು ದೇಶದಲ್ಲಿ. ಅದೇ ಹೆಚ್ಚು ಆದಿವಾಸಿಗಳಿರೋ ಕಡೆ ಶೆಡ್ಯೂಲ್ಡ್ ಏರಿಯಾ 6th, ಹೆಚ್ಚು ಕಡಿಮೆ ಆದಿವಾಸಿಗಳಿರೋ ಮಧ್ಯಭಾಗ 50% ಇರುವಂಥ ಆದಿವಾಸಿಗಳ ಪ್ರದೇಶಗಳಲ್ಲಿ ಶೆಡ್ಯೂಲ್ಡ್ ಏರಿಯಾ 5th. ಆಮೇಲೆ ಇಲ್ಲಿ ಸ್ವಲ್ಪ ನಮ್ಮ ದಕ್ಷಿಣ ಭಾರತದಲ್ಲಿ ಒಂದು ಕಡಿಮೆ ಆದಿವಾಸಿಗಳಿದ್ದಾರೆ ಅಂಥೇಳಿ ಇಲ್ಲಿ IDDP ಏರಿಯಾನ ಇಂಟ್ರೊಡ್ಯೂಸ್ ಮಾಡಿದರು. ಇಲ್ಲಿ ಯಾಕೆ ಕಡಿಮೆ ಆಯಿತು? ಕಾರಣ ಏನಂತಂದರೆ ಭಾಷಾವಾರು ಪ್ರಾಂತ್ಯವನ್ನು ಮಾಡುವಾಗ ಕರ್ನಾಟಕದಲ್ಲಿದ್ದಂಥ ಕರ್ನಾಟಕ, ಕೇರಳ, ತಮಿಳುನಾಡಿನ ಗಡಿಯಲ್ಲಿ ನೀಲಗಿರಿ ಬಯೋಸ್ಫಿಯರ್ ಏರಿಯಾದಲ್ಲಿ 96 ಕಿಲೋಮೀಟರ್ ಪ್ರದೇಶದಲ್ಲಿತ್ತು. ಅದನ್ನು ಕಾಟುನಾಡು ಅಂತ ಆದಿವಾಸಿಗಳು ಕರೆಯೋರು. ಬೆಟ್ಟಕುರೂರು, ಜೇನುಕುರೂರು, ಎರೂರು, ಈರುಳಿಗರು, ಪಂಜರಿ, ಪಣಿಯ ಇವರೆಲ್ಲ ಇರೋವಂಥ ವಾಸ ಮಾಡಿದ ಜಾಗ ಅದು. ಅವರ ಮನೆಗಳು ಅವರು. ಆ ಕಾಡು ಪ್ರದೇಶವನ್ನು ಒಂದು ತಮಿಳು ಹೆಸರಿನಲ್ಲಿ ತೆಲುಗು ಹೆಸರಿನಲ್ಲಿ ಒಂದು ಭಾಗ, ಕನ್ನಡ ಹೆಸರಿನಲ್ಲಿ ಒಂದು ಭಾಗ, ಮತ್ತು ಕೇರಳ ನಮ್ಮ ಮಲಯಾಳಂ ಹೆಸರಿನಲ್ಲಿ ಒಂದು ಭಾಗ, ಹೀಗೆ ಕಾಟುನಾಡನ್ನು 3 ಭಾಗ ಕತ್ತರಿಸಿ ಹಾಕೋಯ್ತು. ನೀಲಗಿರಿ ವಯನಾಡು ಜಿಲ್ಲೆ ಮಾಡಿದರು, ನೀಲಗಿರಿ ಜಿಲ್ಲೆ ಮಾಡಿದರು, ಸೇಲಂ ಜಿಲ್ಲೆ ಮಾಡಿದರು, ನಮ್ಮ ಚಾಮರಾಜನಗರ ಜಿಲ್ಲೆ ಮಾಡಿದರು, ಮೈಸೂರು ಜಿಲ್ಲೆ ಮಾಡಿದರು, ಕೊಡಗು ಜಿಲ್ಲೆ ಮಾಡಿದರು. ಹಾಗೆ ನಮಗಿದು ಬರುತ್ತೇನೋ, ನಮ್ಮ ರಾಮನಗರನೂ ಬರುತ್ತೆ. ಸೊ ಈ ಪ್ರಾಂತ್ಯ ನಿಜವಾದ ಕಾಟುನಾಡು. ಜಾರ್ಖಂಡ್ ಹೆಂಗಿದೆ ಉತ್ತರದಲ್ಲಿ, ಹಂಗೆ ಇಲ್ಲಿ ಇರಬೇಕಾಗಿತ್ತು. ಹಿಂಗೆ ಆದಿವಾಸಿಗಳ ದಿಕ್ಕನ್ನು ತಪ್ಪಿಸಿ ಆಗಿದೆ ಸರ್ಕಾರ. ಮೋಸದ ಮೇಲೆ ಮೋಸ ಆಗ್ತಾಯಿದೆ. ಅವರು ಆದಿವಾಸಿಗಳು ಸ್ವಲ್ಪ ಒಂದು ಸರಿ ಕೇಳ್ತಾರೆ ಅವ್ರದ್ದು ಎಣ್ಣೆ ಆಗಿದೆ ಅಂತೇಳಿ, 3 ಸತಿ ಕೇಳೋಕ್ಕೆ ಹೋಗಲ್ಲ. ಅವರೇನು ಊಟ ಮಾಡಲ್ವಾ? ಅವ್ರಿಗೆ ಅನ್ನ ತಿನ್ನಲ್ವಾ? ಅವ್ರಿಗೆ ಹೊಳೆಯಲ್ವ? ಅವ್ರಿಗೆ ಸರ್ಕಾರ ನಡೆಸ್ತಾ ಅಲ್ವಾ? ಅವ್ರಿಗೆ ಅರ್ಥ ಆಗಲ್ವಾ ನಮ್ಗೆ ಎಣ್ಣೆ ಆಗಿದೆ ಅಂತ? ನಮ್ಮಿಂದ ಕಾಡು ಕಿತ್ಕೊಂಡು ಅವ್ರು ನ್ಯಾಷನಲ್ ಪಾರ್ಕ್ ಅಂತ ಘೋಷಣೆ ಮಾಡ್ಕೊಂಡವ್ರೆ, ಮತ್ತು ಅಲ್ಲಿ ಅಧಿಕಾರಿಗಳನ್ನ ಇಟ್ಕೊಂಡು ಅವ್ರು ಸಂಬಳ ಕೊಟ್ಕೊತಿದ್ದಾರೆ. ಅಷ್ಟೇ ಅಲ್ಲ, ಆ ಕಾಡನ್ನ ತೋರಿಸ್ಕೊಂಡು ವರ್ಷಕ್ಕೆ 11 ಕೋಟಿ ಹೆಂಗೆ ಆದಾಯ ಬೇರೆ ಮಾಡ್ತಾಯಿದ್ದಾರೆ. ಇದರಲ್ಲಿ ನೋಡಿ ಟೂರಿಸಮ್
ಟೂರಿಸಮ್ ಹೆಸರಿನಲ್ಲಿ ದುಡ್ಡು ಮಾಡ್ತಾವ್ರೆ. ಓಕೆ, ನಮ್ಮ ಆದಿವಾಸಿಗಳು ಇದ್ರೇನು ಏನಾಗ್ತಿತ್ತು, ಇವ್ರಿಗೆ ಹೋಗ್ತಿತ್ತಾ? ಇವರೇ ಮನುಷ್ಯರು, ಕಾಡಿ ನಗರದಿಂದ ಹೋಗಿ ನೋಡೋಕೆ ಹೋಗೋರು ಮನುಷ್ಯರು, ನಾವು ಮಾತ್ರ ಮನುಷ್ಯರಲ್ವಾ? ಸೊ ಅದರಿಂದ ನಮ್ಮ ಜಾಗದಲ್ಲಿ ನಮ್ಮನ್ನು ಹೊರಗೆ ಹಾಕಿ ಆ ಜಾಗನ ತೋರ್ಸೋಕ್ಕೆ ಬೇರೆಯವ್ರು ಕರ್ಕೊಂಡೋಗಿ ದುಡ್ಡು ಮಾಡ್ತಾ ಇರೋದು ಅಂತಂದರೆ ಸರ್ಕಾರದ್ದು ಒಳ್ಳೆಯ ಆಲೋಚನೆಗಳಲ್ಲ. ಅದರಿಂದ ನಾವು ಸರ್ಕಾರ ನಮಗೆ ವನ್ಯಜೀವಿ ಕಾಯ್ದೆ ಎಷ್ಟು ಮುಖ್ಯನೋ ಹಾಗೆ ಅರಣ್ಯಕ್ಕೆ ಕಾಯ್ದೆನೂ ಅಷ್ಟೇ ಮುಖ್ಯ. ಓಕೆ, ಅದು ಮತ್ತು ಹಂಗೆ ಶೆಡ್ಯೂಲ್ ಈಗ ನಿಮಗೆ 3 ಕಾಯ್ದೆ ಇದೀಗ. ಒಂದು ರಿಸರ್ವ್ ಫಾರೆಸ್ಟ್, ಆಯಿತಾ, ಅರಣ್ಯ ಸಂರಕ್ಷಣಾ ಕಾಯ್ದೆ, ಇನ್ನೊಂದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ, ಇನ್ನೊಂದು ಆದಿವಾಸಿಗಳ ಅರಣ್ಯ ಹಕ್ಕಿನ ಕಾಯ್ದೆ. ಈ 3ನ್ನು ಒಟ್ಟುಗೂಡಿಸಿ ಆದಿವಾಸಿಗಳು, ಅರಣ್ಯಗಳು ಮತ್ತು ವನ್ಯಜೀವಿಗಳು. ಅರಣ್ಯಗಳು ಎಲ್ಲರಿಗೂ ತಾಯಿನೇ, ಪ್ರಾಣಿಗಳಿಗೂ ತಾಯಿ, ಮನುಷ್ಯರಿಗೂ ತಾಯಿ, ಸಕಲರಿಗೂ ತಾಯಿನೇ. ಓಕೆ, ಅರಣ್ಯ ಅನ್ನಪೂರ್ಣ ಅಂತ ಹೇಳಿದ ಮೇಲೆ ನಮ್ಮ ತಾಯಿನಾಡು ಅರಣ್ಯ ನಮಗೆ ಬೇಕು, ವನ್ಯಜೀವಿಗಳಿಗೂ ಬೇಕು. ಸೊ ವನ್ಯಜೀವಿ ಮತ್ತು ಆದಿವಾಸಿಗಳು ಕ್ಷೇಮವಾಗಿರ್ಬೇಕು ಅಂತಂದರೆ ಆ ಕಾಡಿಗೆ ಒಂದೇ ಕಾನೂನು ಬೇಕು. ಆದಿವಾಸಿಗಳು ಬದುಕಬೇಕಲ್ಲಿ, ವನ್ಯಜೀವಿಗಳು ಬದುಕಬೇಕು ಮತ್ತು ಕಾಡು ರಕ್ಷಣೆ ಆಗಬೇಕು. ಇದರಿಂದ ಹೊರನಾಡಿಗೂ ಕೂಡ ಅನುಕೂಲ ಆಗುತ್ತೆ. ಅಲ್ಲಿ ಹರಿಯೋ ನದಿಗಳಿರ್ಬೋದು, ಅಲ್ಲಿಯ ಸಸ್ಯರಾಶಿಯಿಂದ ಸಿಗುವಂಥ ಆಕ್ಸಿಜನ್ ಇರ್ಬೋದು, ಈ ಗಿಡಮೂಲಿಕೆ ಔಷಧಿಗಳಿರ್ಬೋದು, ಅಥವಾ ಅರಣ್ಯ ಸಂಪನ್ಮೂಲಗಳಿರ್ಬೋದು, ಬೇರೆಯವ್ರಿಗೆ ಕೂಡ ಅನುಕೂಲ ಆಗುತ್ತೆ. ಸೊ ಹಾಗಾಗಿ 5th ಶೆಡ್ಯೂಲ್ಡ್ ಏರಿಯಾಕ್ಕೆ ಅನುಕೂಲ ಆಗುವಂಥ ಪೇಸಾ ಕಾಯ್ದೆನ ದೇವೇಗೌಡರು ಜಾರಿಗೆ ತಂದ್ರಾಗ. ಅದು ಕರ್ನಾಟಕದಲ್ಲಿ 5th ಶೆಡ್ಯೂಲ್ಡ್ ಏರಿಯಾ ಘೋಷಣೆ ಮಾಡದೇ ಇರೋದ್ರಿಂದ, ITDP ಇದ್ದಿದ್ದರಿಂದ ಅದು ಜಾರಿ ಆಗಲಿಲ್ಲ. ಹಾಗಾಗಿ ನಾವು ಕೇಳಿದ್ವಿ ಕರ್ನಾಟಕದ ಏರಿಯಾಗಳನ್ನು ಕೂಡ, ಅಂದರೆ ನಮ್ಮ 9 ಜಿಲ್ಲೆಗಳ ಚಿಕ್ಕಮಗಳೂರು, ಉತ್ತರ ಕನ್ನಡ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಕೊಡಗು, ಮೈಸೂರು, ಚಾಮರಾಜನಗರ, ರಾಮನಗರ, ಇಲ್ಲೇನು 38 ತಾಲೂಕುಗಳಿದ್ದಾವೆ 9 ಜಿಲ್ಲೆಯಲ್ಲಿ. ಆ 38 ತಾಲೂಕುಗಳ ಅರಣ್ಯ ಪ್ರದೇಶಗಳನ್ನು ಮತ್ತು ಆದಿವಾಸಿ ಹಾಡಿಗಳನ್ನು, ಪೋಡುಗಳನ್ನು ಶೆಡ್ಯೂಲ್ ಏರಿಯಾ ಮಾಡಿ ಇದನ್ನು ಜಾರಿಗೊಳಿಸಿ ಏನಾಗುತ್ತೆ ಅಂತಂದರೆ ಅವರವ್ರ ಪಂಚಾಯತಿನ ಅವ್ರವ್ರ ಆಡಳಿತ ನಡೆಸ್ಕೊಳ್ಬೋದು. ಅಂದರೆ ನಮ್ಮೂರಿಗೆ ನಾವೇ ಸರ್ಕಾರ, ಗ್ರಾಮ ಸಭೆಗೆ ಪರಮಾಧಿಕಾರ, ನಮ್ಮೂರಿಗೆ ನಾವೇ ಸರ್ಕಾರ, ಆ ಥರದ್ದು. ಅಂದರೆ ಹಾಡಿಗಳ ನಿಭಾಯಿಸೋದು, ಕಾಡುಗಳು ನಿಭಾಯಿಸೋದು ಮತ್ತು ಅವರ ಆಡಳಿತವರನ್ನು ನಡೆಸ್ಕೊಳ್ಳೋದು. ಸರ್ಕಾರದ ಬರೋ ಹಣ ನೇರವಾಗಿ ಬರುತ್ತೆ. ಸೊ ಹೀಗಾಗಿ ಆ ಪೇಸಾ ಕಾಯ್ದೆಯನ್ನು ಕೂಡ ಜಾರಿ ತರಲ್ಲ. ಅಂದರೆ ಪೇಸಾ ಕಾಯ್ದೆ ಜಾರಿಗೊಳಿಲ್ಲ ಕರ್ನಾಟಕದಲ್ಲಿ, ಅರಣ್ಯಕ್ಕೆ ಕಾಯ್ದೆ ಸರಿ ಜಾರಿ ತರ್ತಾ ಇಲ್ಲ, ಅನ್ಯ ಆಗ್ತಾಯಿದೆ. ಮತ್ತು ಇದು ಹೈಕೋರ್ಟ್ ಆದೇಶ ಜಾರಿಗೊಳಿಸ್ತಾ ಇಲ್ಲ. ಆದಿವಾಸಿಗಳು ಇರುವಂಥ 3 ಪ್ರಮುಖವಾದ ಸಂವಿಧಾನದ ಅಡಿಯಲ್ಲಿ ಹುಟ್ಟಿರುವಂಥ ಈ ಕಾಯ್ದೆಗಳನ್ನು, ಈ ತೀರ್ಮಾನಗಳನ್ನು ರಾಜ್ಯ ಸರ್ಕಾರ ಮಾನ್ಯ ಮಾಡಿ ಗೌರವಿಸ್ತಾ ಇಲ್ಲ. ಆದಿವಾಸಿಗಳನ್ನ ಕಡೆಗಣಿಸಲ್ಪಟ್ಟು ಅವರು ಕೂಲಿ ಆಳುಗಳನ್ನಾಗಿ ಇಟ್ಕೊಂಡಿದೆ. ಇದು ಸರ್ಕಾರಕ್ಕೆ ಬಹಳ ಬಹಳ ದೊಡ್ಡ ಕೆಟ್ಟ ಹೆಸರು ಇದು. ಈಗ ಮೊನ್ನೆ ಮುಖ್ಯಮಂತ್ರಿಗಳು ಅದೇ ಹೇಳಿದ್ವಿ ನೋಡಿ, ಇಲ್ಲಿ ತನಕ ಬಂದು ಎಲ್ಲ ಮುಖ್ಯಮಂತ್ರಿಗಳು ವಿನಂತಿ ಮಾಡಿದ್ವಿ. ಸಿದ್ದರಾಮಯ್ಯನವರು 2 ಸಾರಿ, ಯಡಿಯೂರಪ್ಪನವರು, ಚಂದ್ರೇಗೌಡರು, ಮತ್ತು ಇನ್ನು ಹೀಗೆ ಬೊಮ್ಮಾಯಿಯವರು, ಹೀಗೆ ನಾವು ಎಲ್ಲ ಚೀಫ್ ಮಿನಿಸ್ಟರ್ಗಳು ವಿನಂತಿ ಮಾಡ್ಕೊಂಡ್ಬಂದ್ವಿ. ಎಲ್ಲ ಚೀಫ್ ಮಿನಿಸ್ಟರ್ ವಿನಂತಿ ಬಂದ್ರೂ ಇನ್ನೂ ನೀವು ನಮಗೇನು ಗಮನ ಹರಿಸ್ತಿಲ್ಲ, ಏನು ಅರ್ಥ ಇದು ಅಂಥೇಳಿ ಹೊಸ ಮುಖ್ಯಮಂತ್ರಿ ಇವರು ಹೇಳ್ತಾರಲ್ಲ, ಈಗ ನನಗೆ ಕೆಲಸ ಮಾಡೋದು ಮುಖ್ಯ, ನನ್ನ ರಾಜ್ಯದ ಶ್ರೇಯಸ್ಸೇ ಮುಖ್ಯ ಅಂತೇಳಿ ಏನು ಘೋಷಣೆ ಮಾಡ್ಯಾರಲ್ಲ. ಸೊ ಅವರು ನಾವು ಕೇಳ್ಕೊಂಡಿದ್ವಿ ನೋಡಿ, ನಿಮ್ಮ ಜಿಲ್ಲೆಯಲ್ಲೂ ಕೂಡ ಈರುಳ್ಳಿಗಳಿದ್ದಾರೆ. ನಮ್ಮ ಹಿಂದಿನ ಸಿದ್ದರಾಮಯ್ಯನವರ ಜಿಲ್ಲೆಯಲ್ಲೂ ಕೂಡ ಜೇನುಕೂರು, ಬೆಟ್ಟಕೂರು, ಇವರೆಲ್ಲ ಇದ್ದರು. ಸೊ ನೀವಿಬ್ಬರೂ ಈಗ ಸರ್ಕಾರನ ಏನೋ ಒಂದು ರೀತಿ ನಡ್ಸ್ಕೊಂಡು ಹೋಗ್ತೀವಿ ಅಂತೇಳಿ ಒಬ್ರಿಗೊಬ್ರು ಬೆಂಬಲ ಕೊಟ್ಕೊಂಡು ಸರ್ಕಾರ ನಡೆಸ್ತಾ ಇದ್ದೀರಿ, ಇಲ್ಲ ಅಂತಲ್ಲ. ಸೊ ನೀವು ಆದಿವಾಸಿಗಳಿಗೆ ಮಾತು ಕೊಟ್ಟು ತಕ್ಕಂತೆ ಯಾಕೆ ನಡ್ಕೊಳ್ತಾ ಇಲ್ಲ? ಆದಿವಾಸಿಗಳ ರಕ್ಷಣೆ ಯಾಕೆ ಮಾಡ್ತಾಯಿಲ್ಲ? ಆದಿವಾಸಿಗಳ ಭೂಮಿ ಹಕ್ಕು, ಅರಣ್ಯ ಹಕ್ಕನ್ನು ಯಾಕೆ ಕೊಡ್ತಾಯಿಲ್ಲ? ಹೈಕೋರ್ಟ್ ಆದೇಶ ನೀವು ಪಾಲಿಸಲಿಲ್ಲ 10 ವರ್ಷ ಅಂತಂದರೆ ನೀವು ಸರ್ಕಾರ ನಡೆಸಿ ಯಾರ ಉದ್ಧಾರಕ್ಕೋಸ್ಕರ ಸರ್ಕಾರ ನಡೆಸ್ತಾ ಇದ್ದೀರಿ? ಹೈಕೋರ್ಟ್ ಆದೇಶವನ್ನು ಕೂಡ ನೀವು ಕಡೆಗಣಿಸುವಷ್ಟು ನೀವು ಡೆಮೋಕ್ರಸಿಯ ಮೌಲ್ಯವನ್ನು ಮೀರಿದವರ ನೀವು ಅನ್ನೋ ಪ್ರಶ್ನೆ ನಾವು ಸಹಜವಾಗಿ ಕೇಳಬೇಕಾಗತ್ತೆ. ಭಾರತ ದೇಶದ ಸಂವಿಧಾನದ ಪ್ರಕಾರ ಉದ್ಭವ ಆಗಿರುವಂಥ ಪೇಸಾ ಕಾಯ್ದೆ ನಮಗೆ ಜಾರಿಗೊಳಿಸ್ತಿಲ್ಲ ಯಾಕೆ? ಅರಣ್ಯಕಿನ ಕಾಯ್ದೆನ ಜಾರಿಗೊಳಿಸ್ತಿಲ್ಲ ಯಾಕೆ? ಅದು ಏನೋ ಹೇಳ್ತಾರಲ್ಲ, ಹಾವು ಸಾಯಬಾರ್ದು ಕೋಲು ಮರಿಬಾರ್ದು ಅನ್ನೋ ಒಂದು ಆಟ ಆಡ್ತಿದ್ದೀರಲ್ಲ, ಯಾವ ನ್ಯಾಯ ಕೇಳಿ. ಅದರಿಂದ ಈಗಿನ ಮುಖ್ಯಮಂತ್ರಿಗಳು ನಾವು ಕೇಳಿದ್ವಿ, ನೋಡಿ ಸ್ವಾಮಿ, ನೀವು ಕಂಪೇರಿಟಿವ್ ತರುಣರಿದ್ದೀರಿ, ಯಾಕೆ ನೀವು ಇದನ್ನು ಗಮನ ಹರಿಸಿ, ನಿಮ್ಮ ಜಿಲ್ಲೆಯಲ್ಲೂ ಕೂಡ ಆದಿವಾಸಿಗಳಿದ್ದಾರೆ, ನಿಮ್ಮ ಊರಲ್ಲೂ ಕೂಡ ಕಾಡಿದೆ. ಸೊ ಹೀಗಿರುವಾಗ ನೀವು ಯಾಕೆ ಅರಣ್ಯಕಿನ ಕಾಯ್ದೆನ ಸರಿಯಾಗಿ ಜಾರಿಗೊಳಿಸಬಾರ್ದು? ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ 224 ಜನ MLAಗಳು ಆಯ್ಕೆ ಮಾಡ್ಕೊಳ್ತೀರಿ, ಒಬ್ಬರ ಆದಿವಾಸಿ ಇದ್ದಾರೆ ಸ್ವಾಮಿ. 15 MLAಗಳ ಪ್ರಸ್ಥಾನವನ್ನು ಎಷ್ಟಿ ಕೊಟ್ಟಿದ್ದೀರಿ. ಒಂದೇ ಸಮುದಾಯಕ್ಕೆ ನೀವು ಅವಕಾಶ ಕೊಡ್ತಾ ಇದ್ದೀರಲ್ಲ. ನಿಮ್ಮ ಪಕ್ಷದೊಳಗೆ ಸಾಮಾಜಿಕ ನ್ಯಾಯದ ಚಿಂತನೆ ಇಲ್ವಾ?
ಅಟ್ಲೀಸ್ಟ್ ಒಂದು 2-3 ಆದ್ರೂ ಒಂದು ಈ ಅರಣ್ಯವಾಸಿ ಸಮುದಾಯಗಳಿಗೆ ಕೊಡ್ಬೋದಾಗಿತ್ತಲ್ವ? ಆಯಿತು, ಕೊಡಲಿಲ್ಲ. MLC ಮಾಡ್ಬೋದಲ್ಲ, ನಾಮಿನೇಷನ್ಗೆ ಅವಕಾಶ ಇದೆಯಲ್ಲ, ಅದನ್ನು ಮಾಡ್ಬೋದಿತ್ತಲ್ವ? ಅಂದರೆ ಎಲ್ಲಿದೆ ನಿಮ್ಮ ಹತ್ರ ಸಾಮಾಜಿಕ ನ್ಯಾಯ? ಹಂಗೆ ನೋಡಿ, ಒಬ್ಬ MLA ಅಥವಾ MLCನ ನೀವು ಲೆಕ್ಕ ತಗೊಂಡ್ರೆ, ಈಗೇನು ನಮ್ಮಲ್ಲಿ 224 + 70 ಅಂತ ಅಂದರೆ ಒಂದು ಹೆಚ್ಚು ಕಡಿಮೆ ಒಂದು 300 ಚಿಲ್ಲರೆ ಅಷ್ಟು MLAಗಳಾಗ್ತಾರೆ, ಪ್ರತಿನಿಧಿಗಳಾಗ್ತಾರೆ. ಅಂದರೆ ಒಬ್ಬ ವ್ಯಕ್ತಿಗೆ 2 ಲಕ್ಷ ಜನ ಆಯ್ತು ಅಲ್ಲಿಗೆ. ಆದಿವಾಸಿಗಳು 4 ಲಕ್ಷ ಜನ ಇದ್ದಾರೆ 28 ತಾಲೂಕಲ್ಲಿ, 38 ತಾಲೂಕಲ್ಲಿ. ನೊಮ್ಯಾಡಿಕ್ಸ್ ಅವರು 2 ಲಕ್ಷ ಜನ ಇದ್ದಾರೆ. ಒಟ್ಟು 6 ಲಕ್ಷ ಆಗ್ತಾರೆ ಇವರು, ನೊಮ್ಯಾಡಿಕ್ಸ್ ಮತ್ತು ಆದಿವಾಸಿಗಳು ಎರಡೂ ಸೇರಿದರೆ. ಅಂದರೆ ಅಲೆಮಾರಿಗಳು ಮತ್ತು ಆದಿವಾಸಿಗಳು ಸೇರಿದರೆ ಸುಮಾರು 6 ಲಕ್ಷ ಆಗ್ತಾರೆ. ಅವ್ರು ನೋಡಿದರೆ 3 ಜನ MLAಗಳು ಇರಬೇಕಾಗಿತ್ತು, ಅಥವಾ MLCಗಳು ಇರಬೇಕಾಗಿತ್ತು. ಏನು ಕತೆ ನಿಮ್ಮದು? ಯಾವ ಸಾಮಾಜಿಕ ನ್ಯಾಯ ಮಾಡ್ತಾಯಿದ್ದೀರಿ? ಹಾಗಾದರೆ ನೀವು ಇವ್ರಿಗೆ ನೀವು ಕೊಡಬಾರ್ದ ನ್ಯಾಯನ? ಡೆಮಾಕ್ರಸಿ ಅಂದರೆ ಅದಲ್ವಾ? ರಿಸರ್ವೇಷನ್ ಏನರ್ಥ? ಮತ್ತು ರಿಸರ್ವೇಷನ್ ಅಂದರೆ ಏನರ್ಥ? ನಂದು ಪಾಲಿದೆ, ನನಗೂ ಅಲ್ಲಿ ಭಾಗವಹಿಸೋ ಹಕ್ಕಿದೆ, ನಾನು ವಿಧಾನಸಭೆಯಲ್ಲಿ ಕೂರಬೇಕು, ನಾನು ನನ್ನ ಅಭಿಪ್ರಾಯಗಳನ್ನ ಮಂಡಿಸಬೇಕು, ನಾನು ಕೂಡ ಅದನ್ನು ಹೇಳಬೇಕು ಅಂತಾನೆ. ಸೊ ಅದಕ್ಕೆ ನೀವು ಯಾಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ? ಆದ್ದರಿಂದ ನೀವು 2 ಜನ, ಒಂದು ಮಹಿಳೆ ಒಂದು ಪುರುಷನ ಆದಿವಾಸಿಗಳಲ್ಲಿ MLC ಮಾಡಿ ಅಂತ ಕೇಳಿದ್ದೀವಿ. ಅಷ್ಟೇ ಅಲ್ಲ, ಒಂದೇ ಸಮುದಾಯದ 3 ಜನ ಸಚಿವರನ್ನ ಎಷ್ಟೇ ಸಮುದಾಯ ಮಾಡೋದ್ರ ಬದಲು ಒಬ್ಬರಿಗಾರು ಆದಿವಾಸಿಗಳಿಗೆ ಸಚಿವ ಸ್ಥಾನ ಕೊಡಿ. ನಿಮ್ಮ ಹಿಂದ್ಗಡೆ ತಿರುಗಾಡಲಿ, ಆನ ಜೊತೆ ಆಡುಮರಿ ತಿರುಗಾಡ್ದಂಗೆ ಒಂದು ಮರಿ ತಿರುಗಾಡಲಿ, ಅವ್ರಿಗೂ ಬುದ್ಧಿ ಬರ್ತದೆ. ನೀವೆಂಗೆ ಶರಣ ಮಾಡ್ಕೊಂಡು ವಿಧಾನಸೌಧಕ್ಕೆ ಹತ್ತಿರಿ, ಹಂಗೆ ಅವರು ಒಂದು ಶರಣ ಮಾಡ್ಕೊಂಡು ವಿಧಾನಸೌಧ ಹತ್ತಲಿ. ಇದು ಅವ್ರ ಹಕ್ಕು. ಆ ಹಕ್ಕನ್ನು ನೀವು ಜಾರಿಗೊಳಿಸ್ಬೇಕಾದರೂ ಅಧಿಕಾರ ಕುಂತಿರೋ ನೀವು ಅದನ್ನು ಮಾಡ್ತಾಯಿಲ್ಲ ಅಂತ ಏನರ್ಥ? ಅದು ನಾನು ಕೇಳ್ತಾ ಇರೋದು. ದಯಮಾಡಿ ಇದನ್ನು ನೀವು ಗಮನ ಹರಿಸಬೇಕು ಅಂತಲೇ ಕೇಳ್ತಾ ಇದ್ದೀನಿ. ಸೊ ದಯಮಾಡಿ ನಾವು ಹೊಸ ಮುಖ್ಯಮಂತ್ರಿಗಳು ನಾವೇನು ಬೇಡಿಕೆ ಇಟ್ಟಿದ್ದೀವಿ, ಅರಣ್ಯ ಕಾಯ್ದೆ ಜಾರಿಗೊಳಿಸಬೇಕು, ಮತ್ತು ಪೇಸ ಕಾಯ್ದೆನ ಜಾರಿಗೊಳಿಸಬೇಕು, ಅದು ಆದಿವಾಸಿ ಪಂಚಾಯತಿಗಳ ರಚನೆ ಮಾಡಬೇಕು, ಮತ್ತು ಈಗ ಆದಿವಾಸಿಗಳನ್ನ 2 MLC ಮಾಡಬೇಕು, ಒಬ್ಬರನ್ನ ಮಂತ್ರಿ ಮಾಡಬೇಕು, ಮತ್ತು ಹೈಕೋರ್ಟ್ ಆದೇಶ ಏನಿದೆಯಾ ಅದನ್ನು ಜಾರಿಗೊಳಿಸಿ ಆದಿವಾಸಿಗಳಿಗೆ ಪುನರ್ವಸತಿ ನೀಡಿ 5 ಎಕರೆ ಭೂಮಿ ಮತ್ತು ಪುನರ್ವಸತಿ ಕೊಡಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ದಯಮಾಡಿ ಈ ವಿಷಯಗಳನ್ನು ಮುಖ್ಯಮಂತ್ರಿಗಳು ಬಹಳ ಗಂಭೀರ ಪರಿಗಣಿಸಿ ತಮ್ಮ ಅಧಿಕಾರಾವಧಿಯಲ್ಲಿ ಇದನ್ನು ಜಾರಿಗೊಳಿಸಬೇಕು. ಈ ಏನು ಕಾಂಗ್ರೆಸ್ನವರು ಆದಿವಾಸಿಗಳನ್ನ ಭಾಳ ಚೆನ್ನಾಗಿ ನೋಡ್ಕೊತೀವಿ ಅಂತ ಹೇಳ್ತಿರಲ್ಲ, ಇದನ್ನು ಮಾಡಿ ತೋರಿಸಿ ಆಗ ಚೆನ್ನಾಗಿ ನೋಡ್ಕೊತೀವಿ ಅಂತ ನಾವೇ ಹೇಳ್ತೀವಿ. ಅದು ಬಿಟ್ಬಿಟ್ಟು ಆ್ಯಕ್ಚುಲಿ ಆಗಿರೋದೆಲ್ಲ ಆದಿವಾಸಿಗಳಿಗೆ ನ್ಯಾಯ ನಿಮ್ಮ ಸರ್ಕಾರದಲ್ಲೇ, ಕಾಂಗ್ರೆಸ್ ಸರ್ಕಾರದಲ್ಲೇ ನ್ಯಾಯ ಆಗ್ತಾ ಬಂದಿರೋದು. ಸೊ ನೀವು ಅದನ್ನು ಬೇರೆ ಥರ ತಗೊಳ್ತಾ ಇದ್ದೀರಿ. ಏನೋ ಮಾಡಿದ್ವಿ, ಏನೋ ಹೇಳ್ತಾರಲ್ಲ, ತುಟಿಗೆ ಒಂಚೂರು 10 ಸಾವಿರ ಬಿಟ್ಟು 40 ರೂಪಾಯಿ ಕೊಟ್ಟೆ ನಂಗೆ ಲೆಕ್ಕ ಮಾಡ್ತಾಯಿದ್ದೀರಿ. ಹಂಗೆ ಕೂರ್ದು ನೀವು ಅರಣ್ಯಕ್ಕನ್ನು ಕೊಡಿ, ಅರಣ್ಯ ಭೂಮಿ ಕೊಡಿ, ಪೇಸ ಕಾಯ್ದೆ ಜಾರಿಗೊಳಿಸಿ ಸಹಾಯ ಮಾಡ್ತಾ ಹಕ್ಕು ಕೊಡಿ, ಮತ್ತು ಆದಿವಾಸಿ ಹೊರಗಾಕಿರೋರಿಗೆಲ್ಲ ಪುನರ್ವಸತಿಗೋಸ್ಕರವಾಗಿ ಅರಣ್ಯ ಹಕ್ಕಿನ ಕಾಯ್ದೆ ಕೊಡಿ, ಅಥವಾ ಹೈಕೋರ್ಟ್ ಆದೇಶದ ಪ್ರಕಾರ ಪುನರ್ವಸತಿ ಕೊಟ್ಟು 5 ಎಕರೆ ಭೂಮಿಯನ್ನು ಕೊಡಿ. ಆಗ ಸಾಮಾಜಿಕ ನ್ಯಾಯ ಒಂದು ಸಿಕ್ತಂಗೆ ಆಗುತ್ತೆ. ಒಂದು 2 MLC ಮಾಡಿ, ಅವರು ನಿಮ್ಮ ಜೊತೆಗೆ MLCನ ನಿಮ್ಮ ಜೊತೆ ಕರ್ಕೊಂಡೋಗಿ ಇರೋನು ವಿಧಾನಸೌಧಗೆ ನಿಮ್ಮಂಗೆ ಒಬ್ಬರನ್ನ ಮಂತ್ರಿ ಮಾಡ್ಕೊಳ್ಳಿ. ಸೊ ಅದರಿಂದ ದಯಮಾಡಿ ಇದನ್ನು ಮಾಡ್ತೀರಿ ಅಂತ ಹೇಳ್ತಾ, ನಮ್ಮ ಇತ್ತೀಚೆಗೆ ತಮಗೇನು ಜೂನ್ ತಿಂಗಳಲ್ಲಿ ತಮಗೆ ಪತ್ರ ಬರೆದಿದ್ದೀವಿ, 3-4 ಪತ್ರಗಳು ಬರೆದಿವಿ ಜೂನ್ ತಿಂಗಳಲ್ಲಿ. ಆ ಪತ್ರಗಳನ್ನೆಲ್ಲ ತಾವು ಪರಿಗಣಿಸಿ ಓದಿ, ಮತ್ತು ಏನು ಮುಖ್ಯ ಕಾರ್ಯದರ್ಶಿಗಳು ಇತ್ತೀಚೆಗೆ ಕಳೆದ ತಿಂಗಳು 14ನೇ ತಾರೀಕು ಆದಿವಾಸಿ ಸಭೆ ಕರೆದು ಹೈಕೋರ್ಟ್ ಆದೇಶದ ಬಗ್ಗೆ ನಾವು ಒಂದು ತೀರ್ಮಾನ ಕೈಗೊಳ್ತೀವಿ. ಮತ್ತು ಅಷ್ಟೇ ಅಲ್ಲ, ಆದಿವಾಸಿ ಅಭಿವೃದ್ಧಿ ಮಂಡಳಿನ ರಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ನೀವೇನು ಆದಿವಾಸಿ ಅಭಿವೃದ್ಧಿ ಮಂಡಳಿ ಮಾಡುವಾಗ ನೀವು ಆದಿವಾಸಿ ಅಭಿವೃದ್ಧಿ ಮಂಡಳಿನ ಅಲೆಮಾರಿಗಳ ಜೊತೆ ಸೇರ್ಸಕ್ಕೆ ಹೋಗ್ತಾ ಇದ್ದೀರಿ. ಅಲೆಮಾರಿ ಸಮುದಾಯಗಳು SC ST OBC 3 ಕಡೆನೂ ಇದ್ದಾರೆ. ಅವ್ರಿಗೆ ಪ್ರತ್ಯೇಕ ಮಾಡೋದು ಒಳ್ಳೆಯದು. ಅವರ ಜೀವನ ಶೈಲಿ, ಅವ್ರದ್ದು ಬೇಡಿಕೆಗಳು ಬೇರೆ ಬೇರೆ ಇದ್ದಾವೆ. ಆದಿವಾಸಿಗಳು, ಅರಣ್ಯವಾಸಿಗಳು, ಅವರ ಬೇಡಿಕೆಗಳು, ಅವರ ಸಮಸ್ಯೆಗಳು ಬೇರೆ ಇದ್ದಾವೆ. ಹಾಗಾಗಿ ಆದಿವಾಸಿಗಳಿಗೆ ಒಂದು ಪ್ರತ್ಯೇಕ ಆದಿವಾಸಿ ಅಭಿವೃದ್ಧಿ ಮಂಡಳಿ ಮಾಡಿ, ಅಲೆಮಾರಿಗಳಿಗೆ ಒಂದು ಪ್ರತ್ಯೇಕ ಆದಿವಾಸಿ ಅಭಿವೃದ್ಧಿ ಮಂಡಳಿ ಅಲೆಮಾರಿ ಅಭಿವೃದ್ಧಿ ಮಂಡಳಿ ಮಾಡಿ, ಇಬ್ಬರಿಗೂ ಸಹಾಯದಂಗೆ ಆಗುತ್ತೆ. ಅವರ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ಕೊಂಡು ನಿಮ್ಮ ಅಧ್ಯಕ್ಷತೆಯಲ್ಲೇ ಒಂದು 2 ವರ್ಷ ಅವನ್ನು ನಡೆಸಿ, ಆ ನಂತರ ನೀವು ಬೇರೆ ಯಾರು ಅಧ್ಯಕ್ಷರನ್ನ ಆಯ್ಕೆ ಮಾಡ್ಬೋದು. ಹಾಗಾಗಿ ಮುಖ್ಯಮಂತ್ರಿಗಳು ನಮ್ಮ ಈ ಎಲ್ಲ ಆದಿವಾಸಿಗಳ ಭಾವನೆಗಳನ್ನು ತಾವು ಗಂಭೀರ ಸ್ವೀಕರಿಸಿ ಇದನ್ನು ಜಾರಿಗೊಳಿಸೋಕ್ಕೆ ತಾವು ಅಣಿಯಾಗಬೇಕು ಅಂಥೇಳಿ ಮನವಿ ಮಾಡ್ತಾ ನಾನು ಮಾತು ಮುಗಿಸ್ತೀನಿ. ಸಾರ್ವಜನಿಕರು ಮುಖ್ಯಮಂತ್ರಿಗಳಿಗೆ ಈ ಥರದೊಂದು ಒತ್ತಡ ಕೂಡ ಹೇರಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ. ಧನ್ಯವಾದಗಳು. ನಮಸ್ಕಾರ.